Hi everybody, welcome to Shri Saptagiri PU College online coaching classes, Department of Electronics, 2nd PUC Electronics, Unit 10, Digital Electronics, Lecture 6. So in the previous lecture, you have studied what is a K-map, how the truth table or the SOP or the mean term expression can be converted into corresponding K-map. So what is the meaning of K-map? K-map is a pictorial representation which consists of a number of cells which is used to simplify the Boolean expression. So in this lecture, we have few steps to be followed while simplifying the Boolean expression. ಅಂದರೆ ಈ ಲೆಕ್ಚರ್ನಲ್ಲಿ ನಾವು ಬೂಲಿಯನ್ ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಯಾವ್ಯಾವ ಥರ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ಅಬ್ಸರ್ವ್ ಮಾಡ್ಕೊತ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಟೆಕ್ನಿಕ್ ಬಂದು ಯಾವುದನ್ನ ಫಾಲೋ ಮಾಡ್ತೀವಿ ಅಂತ ಹೇಳಿದ್ರೆ, ದಿ ಟೆಕ್ನಿಕ್ ಈಸ್ ನೋನ್ ಆಸ್ ಲೂಪಿಂಗ್. ಸೊ ಲೂಪಿಂಗ್ ಅಂದರೆ ಏನು? ಲೂಪಿಂಗ್ ಈಸ್ ಅ ಪ್ರೋಸೆಸ್ ಆಫ್ ಗ್ರೂಪಿಂಗ್ ಅಡ್ಜಸೆಂಟ್ ಸೆಲ್ಸ್. ಓಕೆ, ಸೊ ಲೂಪಿಂಗ್ ಅಂತ ಹೇಳಿದ್ರೆ ಏನಂತ ಕರಿಬೇಕು ನೀವು? ಓಕೆ, ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಪ್ರೋಸೆಸ್ ಯಾವುದು ಫಾಲೋ ಮಾಡ್ತೀವಿ ಅಂತ ಹೇಳಿದ್ರೆ ಲೂಪಿಂಗ್ ಅನ್ನೋ ಟೆಕ್ನಿಕ್ನ ಫಾಲೋ ಮಾಡ್ತಾ ಹೋಗ್ತೀವಿ. ಲೂಪಿಂಗ್ ಅಂದರೆ ಏನು? ಲೂಪಿಂಗ್ ಈಸ್ ದಿ ಗ್ರೂಪಿಂಗ್ ಆಫ್ ಒನ್ಸ್ ಇನ್ ಅಡ್ಜಸೆಂಟ್ ಸೆಲ್ಸ್ ಆಫ್ ಎ K-map, adjacent cells of an K-map. ಅದನ್ನ ಏನಂತ ಕರಿಬೇಕು ನೀವು? ಲೂಪಿಂಗ್ ಅಂತ ಕರೀತಂದ್ರೆ ಟೆಕ್ನಿಕ್. ಓಕೆ, ಲೂಪಿಂಗ್ ಇಸ್ ಅ ಟೆಕ್ನಿಕ್ ಇನ್ ವಿಚ್ ಗ್ರೂಪಿಂಗ್ ಆಫ್ ಒನ್ಸ್ ಇನ್ ಅಡ್ಜಸೆಂಟ್ ಸೆಲ್ಸ್ ಆಫ್ ದಿ K-map. ಅದನ್ನ ಏನಂತ ಕರಿತೀವಿ ನಾವು? ಲೂಪಿಂಗ್ ಅಂತ ಕರಿತಾ ಹೋಗ್ತೀವಿ. ಈ ಲೂಪಿಂಗ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಹೇಳಿದ್ರೆ 3 ಟೈಪ್ಸ್ ಇದೆ. ಒನ್, ಇಟ್ ಈಸ್ ಆಫ್ ಪೈರ್, ಕ್ವಾಡ್ ಅಂಡ್ ಆಕ್ಟೇಟ್. ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ಪೈರ್ ಅಂತ ಹೇಳಿದ್ರೆ ಏನಾಗಬೇಕು? ಎ ಪೈರ್ ಈಸ್ ಎ ಗ್ರೂಪ್ ಆಫ್ 2 ಅಡ್ಜಸೆಂಟ್ ಸೆಲ್ಸ್ ಆಲ್ ಕಂಟೈನಿಂಗ್ ಒನ್ಸ್. ಓಕೆ, ಸಿಂಪಲ್ ಡೆಫಿನೇಷನ್ ಏನು ಅಂತ? ಎ ಪೈರ್ ಈಸ್ ಎ ಗ್ರೂಪ್ ಆಫ್ 2 ಅಡ್ಜಸೆಂಟ್ ಸೆಲ್ಸ್ ಆಲ್ ಕಂಟೈನಿಂಗ್ ಒನ್ಸ್. ಸೊ ನೆಕ್ಸ್ಟ್ ಲೈನ್ ಅಬ್ಸರ್ವ್ ಮಾಡ್ಕೊಳ್ಳಿ. ಲೂಪಿಂಗ್ ಎ ಪೈರ್ ಆಫ್ ಅಡ್ಜಸೆಂಟ್ ಒನ್ಸ್ eliminate the variable among 4 variables that appears both complemented and uncomplemented form. Okay, so looping a pair of adjacent ones eliminate the variable, eliminate one variable among 4 variables ಅಂತ ಅರ್ಥ. ಇದೊಂಚೂರು ಗ್ಲಾನ್ಸ್ ಆಗ್ತಿಲ್ಲ. ಸೊ ಯಾವ ರೀತಿ ಸರ್ ಇದು ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ ಈಗ. ಸೊ ಫಸ್ಟು ಲೂಪಿಂಗ್ ಅಲ್ಲಿ ಫಸ್ಟ್ ಟೆಕ್ನಿಕ್ ಯಾವ್ದು ತಗೊಂಡ್ವಿ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಪೈರ್. ಪೈರ್ ಅಂದ್ರೆ ಏನಂತ ಅರ್ಥ? ದೇರ್ ಹ್ಯಾಸ್ ಟು ಬಿ 2 ನಂಬರ್ ಆಫ್ ಒನ್ಸ್ ಇನ್ ಎಲ್ಲಿರಬೇಕು ಅಂತ ಹೇಳಿದ್ರೆ ಅಡ್ಜಸೆಂಟ್ ಸೆಲ್ಸ್ ಅಲ್ಲಿ ಇರಬೇಕು ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ? ಈಗ ಅಬ್ಸರ್ವ್ ಮಾಡ್ಕೊಳ್ರಪ್ಪ. ಸೊ ಲೆಟ್ ಅಸ್ ಟೇಕ್ ಎ K-map. ಎಷ್ಟು ವೇರಿಯಬಲ್ K-map ಅಂತ ಅನ್ಕೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಆಫ್ ಎ 4 ವೇರಿಯಬಲ್ K-map ಅಂತ ಅನ್ಕೋಣ. ಹಾಂ, ಓಕೆ, ಒಂದು ಎಕ್ಸ್ಪ್ರೆಷನ್ ಇದೆ ಅಂತ ಅನ್ಕೊಳ್ಳಿ ಇಲ್ಲಿ. ಲೆಟ್ ಅಸ್ ಟೇಕ್ y ಇಸ್ ಈಕ್ವಲ್ ಟು a ಬಾರ್ b c d ಪ್ಲಸ್ a ಬಾರ್ b c d ಬಾರ್ ಅಂತ ಒಂದು ಎಕ್ಸ್ಪ್ರೆಷನ್ ಇದೆ. ಈಗ ಈ ಕಡೆ ಯಾವ್ದು ತಗೊಂತೀವಪ್ಪ? ದಿಸ್ ಇಸ್ ಆಫ್ a b ಆ್ಯಂಡ್ ದಿಸ್ ಇಸ್ ಆಫ್ c d. ಇಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ? a ಬಾರ್ b ಬಾರ್, a ಬಾರ್ b, a b and this is of a b bar. ಹೌದಲ್ವಾ? ಇಲ್ಲಿಗೆ ಬರ್ಕೊಂಡ್ವಿ ಅಂದರೆ c ಬಾರ್ d ಬಾರ್, c ಬಾರ್ d, c d and c d ಬಾರ್. ಹೌದಲ್ವಾ? ಈಗ ಅಬ್ಸರ್ವ್ ಮಾಡಿ. ಇದರಲ್ಲಿ ಫಸ್ಟ್ ಫಿಲಪ್ ಮಾಡ್ತಾ ಹೋಗೋಣ. a ಬಾರ್ b ಇಲ್ಲಲ್ವಾ ಇರೋದು? a ಬಾರ್ b ಇಲ್ಲಿದೆ. c d ಎಲ್ಲಿದೆ? ಸೊ a ಬಾರ್ b ಮತ್ತೆ c d ಕಂಬೈನ್ ಆಗ್ತಿರೋಂಥ ಸೆಲ್ ಇದೆ. ಸೊ ಇದ್ರ ಒಳಗಡೆ ನಾನು 1 ಅಂತ ಬರೀತೀನಿ. ನೆಕ್ಸ್ಟ್ ಎ ಬಾರ್ ಬಿ ಕೂಡ ಇಲ್ಲೇ ಇದೆ, ಸಿ ಡಿ ಬಾರ್ ಇಲ್ಲಿದೆ. ಸೊ ಇದ್ರ ಒಳಗಡೆ ಕಂಬೈನ್ ಆಗ್ತಿರೋಂಥ ಸೆಲ್ ಇದು. ಸೊ ಔಟ್ಪುಟ್ ಎಕ್ಸ್ಪ್ರೆಷನ್ ಇವೆರಡೇ ಹೇಳಿರೋದ್ರಿಂದ ಇನ್ನು ಮಿಕ್ಕಿದನ್ನೆಲ್ಲ 0 ಅಂತ ಬರ್ಕೊಂತ ಹೋಗ್ತೀರಾ.
ಆಯ್ತಲ್ವಾ? ಈಗ ನೀವು ಫಸ್ಟ್ ಇಯರ್ ಓದೋ ರೀತಿ ಯಾವ ರೀತಿ ಇದನ್ನ ಸಿಂಪ್ಲಿಫೈ ಮಾಡಬೇಕು? ಈಗ ಇವೆರಡರಲ್ಲಿ ಕಾಮನ್ ಏನಿದೆಯಪ್ಪ ಅಲ್ಲಿ? ಎ ಬಾರ್ ಬಿ ಸಿ ಈಸ್ ಆಫ್ ಕಾಮನ್ ಇದೆ. ಏನು ಕಾಮನ್ ತಗೊಂಡ್ರೆ ಏನು ಬರುತ್ತೆ? ಉಳ್ಕೊಳುತ್ತೆ ಇಲ್ಲಿ ಡಿ, ಇಲ್ಲಿ ಉಳ್ಕೊಳುತ್ತೆ ಡಿ ಬಾರ್, ಇಲ್ಲಿ ಉಳ್ಕೊಳುತ್ತೆ. Since we know the postulate, that is d plus d bar must be equal to 1 ಅಂತ ಇದೆ ಅಲ್ವಾ ಅಲ್ಲಿ. ಸೊ ಹಾಗಾದ್ರೆ a ಬಾರ್ ಬಿ ಸಿ ಇಂಟು ಏನು ಬರುತ್ತೆ? 1 ಅಂತ ಬರ್ತಾ ಹೋಗುತ್ತೆ. ವಿಚ್ ಮಸ್ಟ್ ಬಿ ಈಕ್ವಲ್ ಟು a ಬಾರ್ ಬಿ ಸಿ, ದಟ್ ಈಸ್ ಆಫ್ ಎಕ್ಸ್ಪ್ರೆಷನ್ ಫಾರ್ y. ಅರ್ಥ ಆಗ್ತಿದೆ ಅಲ್ವಾ ಅಲ್ಲಿ? ಸೊ y ಇಸ್ ಈಕ್ವಲ್ ಟು ಎ ಬಾರ್ ಬಿ ಸಿ. ಇದನ್ನು ಸಿಂಪ್ಲಿಫಿಕೇಶನ್ ಫಸ್ಟ್ ಇಯರಲ್ಲಿ ಮಾಡುವಂಥದ್ದು. ಹಾಗಾದರೆ ಇಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ರಪ್ಪ. ಈಗ ಸೊ ಪೈರ್ ಅಂತ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಸೆಲ್ಸಲ್ಲಿ ಎಷ್ಟು ನಂಬರ್ ಆಫ್ ಒನ್ಸ್ ಇರಬೇಕು? 2 ನಂಬರ್ ಆಫ್ ಒನ್ಸ್ ಇರಬೇಕು. ಎಲ್ಲಿರಬೇಕು? ಅಡ್ಜಸೆಂಟ್ ಸೆಲ್ಸಲ್ಲಿ ಇರಬೇಕು. ಹೌದಲ್ವಾ? ಈಗ ಈ ಒಂದು ಸೆಲ್ಲು ಮತ್ತು ಈ ಒಂದು ಸೆಲ್ ಅಡ್ಜಸೆಂಟ್ ಸೆಲ್ ತಾನೆ. ಸೊ ಅಡ್ಜಸೆಂಟ್ ಸೆಲ್ಲಲ್ಲಿ ಅಕ್ಕಪಕ್ಕ ಮನೆಗಳಲ್ಲಿ ಏನಿರಬೇಕು? 1 ಇರಬೇಕು ಇದೆ ಅಲ್ಲಿ. ಹಾಗಾದರೆ ಇದನ್ನು ನಾವು ಏನಂತ ಮಾಡ್ಬೋದು ಅಂತ ಹೇಳಿದ್ರೆ ಪೈರ್ ಆಗಿ ಮಾಡ್ಬೋದು. ಇದನ್ನು ನಾವು ಲೂಪಿಂಗ್ ಅಂತ ಕರೆಯೋದು. ಆಯ್ತಾ? ಈಗ ಇವೆರಡಕ್ಕೆ ಎಕ್ಸ್ಪ್ರೆಷನ್ ಯಾವ ರೀತಿ ಬರೆಯೋದು ಅಬ್ಸರ್ವ್ ಮಾಡ್ಕೊಳ್ಳಿ. ಎಕ್ಸ್ಪ್ರೆಷನ್ನ ಬರಿಬೇಕಾದ್ರೆ ಈಗ ಈ ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ಅಪ್ಪರ್ ಎರಡು ನೆನ್ಪಿಟ್ಕೊಂತ ಹೋಗಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಯಾವ ಲೆಟರ್ ಕಾಣ್ತಾ ಇದೆ ನಿಮಗೆ? ಇಟ್ ಈಸ್ ಆಫ್ ಎ ಬಾರ್ ಬಿ ಒಂದೇ ಕಾಣ್ತಾ ಇರೋದು. ಹೌದಲ್ವಾ? ಹಾಗೆ ಅಪ್ಪರ್ ಸೈಡಲ್ಲಿ ಎಷ್ಟು ಸೆಲ್ಸ್ನಲ್ಲಿ ಲೂಪ್ ಮಾಡಿದ್ವಿ? 2 ಸೆಲ್ಸ್ ಇದೆ. ಇದೊಂದು ಸೆಲ್ ಇದೆ ಮತ್ತು ಇದೊಂದು ಸೆಲ್ ಇದೆ. ಈಗ ಸಿ ಡಿ ಬಾರ್ ಇವೆರಡರಲ್ಲಿ ಕಾಮನ್ ಲೆಟರ್ ಯಾವುದಪ್ಪ? ಕಾಮನ್ ಲೆಟರ್ ಈಸ್ ಆಫ್ ಸಿ ಇದೆ. ಇಷ್ಟೇ ಎಕ್ಸ್ಪ್ರೆಷನ್ ಬರೆಯೋದು ನಾವು. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ಇಷ್ಟು ಸ್ಟೆಪ್ಸ್ ಮಾಡೋದ್ರ ಬದಲು ಒಂದು ಲೂಪ್ ಹಾಕ್ಬಿಟ್ಟು ಡೈರೆಕ್ಟಾಗಿ ಎಕ್ಸ್ಪ್ರೆಷನ್ನ ಬರಿತಾ ಹೋಗ್ತೀವಿ ಸಿಂಪ್ಲಿಫಿಕೇಶನ್ ಮಾಡೋದಕ್ಕೆ. ಸೊ ಈಗ ಅಬ್ಸರ್ವ್ ಮಾಡಿ. ಫಸ್ಟು ಇರಬೇಕಾದ್ರೆ ಒಂದು ಡೊಮೈನಲ್ಲಿ ಎಷ್ಟು ಲೆಟರ್ಸ್ಗಳಿದ್ದು ಅಂದರೆ ಎಷ್ಟು ವೇರಿಯೇಬಲ್ಸ್ ಇತ್ತು? 4 ವೇರಿಯೇಬಲ್ಸ್ ಇತ್ತು. ಬಟ್ ಇಲ್ಲಿ ಎಷ್ಟು ವೇರಿಯೇಬಲ್ಸ್ ಇದೆ? ಈಗ ಓನ್ಲಿ ಇಟ್ ಈಸ್ ಆಫ್ 3 ವೇರಿಯೇಬಲ್ಸ್ ಮಾತ್ರ ಇದೆ. ಸೊ ಅದಕ್ಕೋಸ್ಕರ ನಾವು ಇದನ್ನೇನಂತ ಕರಿಬೋದು? ಅಲ್ಲಿ ಲೂಪಿಂಗ್ ಟೆಕ್ನಿಕ್ ಅಂತ ಕರಿತಾ ಹೋಗ್ಬೋದು. ಅಥವಾ 4 ವೇರಿಯೇಬಲಲ್ಲಿ 3 ವೇರಿಯೇಬಲ್ ಉಳ್ಕೊಳುತ್ತೆ, ಒಂದೇ ಒಂದು ವೇರಿಯೇಬಲ್ ಸಿಂಪ್ಲಿಫೈ ಆಗುತ್ತೆ. ಏನು ಮಾಡಿದ್ರೆ? ಪೈರಿಂಗ್ ಮಾಡಿದ್ರೆ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ಈಗ ಇನ್ನೊಂದೆರಡು ಎಕ್ಸಾಂಪಲ್ ತಗೋಣ. ಲೆಟ್ ಅಸ್ ಕನ್ಸಿಡರ್ ಈ ಥರ ಇದೆ ಅಂತ ಅನ್ಕೊಳ್ಳಿ. ಹಾಂ, ಈಗ ನಾವೆರಡು ಲೂಪ್ ಮಾಡ್ಬೋದಾ? ಆಗಲ್ಲ. ಏಕೆ? ಯಾವ ರೀತಿ ಇರಬೇಕದು? ಅಡ್ಜಸೆಂಟ್ ಸೆಲ್ಸಲ್ಲೇ ಇರ್ತಾ ಹೋಗಬೇಕು. ಸಪೋಸ್ ಈ ರೀತಿ ಇತ್ತಪ್ಪ. ಹಾಂ, ಈಗ ಹೇಳಿ ಯಾವುದನ್ನು ಲೂಪ್ ಮಾಡ್ಬೋದು ಅಂತ? ಇವೆರಡನ್ನು ಲೂಪ್ ಮಾಡ್ಬೋದಲ್ವಾ ಈ ರೀತಿಯಲ್ಲಿ? ಸೊ ನಾನು ಈ ರೀತಿ ಲೂಪಿಂಗ್ನ ಮಾಡ್ತೀನಿ. ಸೊ ಈಗ ಎಕ್ಸ್ಪ್ರೆಷನ್ ಯಾವ ರೀತಿ ಬರೆಯೋದು ಸರ್ ಇದಕ್ಕೆ? ಸೊ ಎಕ್ಸ್ಪ್ರೆಷನ್ ಬರೀಬೇಕಾದ್ರೆ ಯಾವ ರೀತಿ ಬರೀತೀರಾ? y ಇಸ್ ಈಕ್ವಲ್ ಟು, ಈಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಕಾಮನ್ ಹುಡುಕಬೇಕು. ಯಾವ್ದಾದ್ರು ಕಾಮನ್ ಇದೆ ಇವೆರಡರಲ್ಲೂ? ಎ ಕಾಮನ್ ಇದೆ, ಹಾಗೆ ಬರ್ಕೊಳ್ಳಿ. ಅಪ್ಪರ್ ಸೈಡಲ್ಲಿ ಕಾಮನ್ ಅಂತ ಅಲ್ಲ, ಇರೋದು 2 ವೇರಿಯೇಬಲ್, ಅದನ್ನ ಆಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳಿ. ಏನಂತ ಬರ್ಕೊಂತೀರಾ ಅದನ್ನ? ಸಿ ಬಾರ್ ಡಿ ಅಂತ ಬರೀತೀರಾ. ಇಷ್ಟೇ ಸಿಂಪ್ಲಿಫಿಕೇಶನ್ ಮಾಡೋ ಅಂಥದ್ದು. ಗೊತ್ತಾಗ್ತಿದೆ ಅಲ್ವಾ ಹೇಳ್ತಾ ಇರೋದು? ಸೊ ಇಟ್ಸ್ ಅ ವೆರಿ ವೆರಿ ಸಿಂಪಲ್, ಟಫ್ ಇಲ್ಲ. ಈಕ್ವೇಷನ್ ಬರೆಯೋದನ್ನ ನೀಟಾಗಿ ಕಲಿತಾ ಹೋಗಬೇಕು. ಅರ್ಥ ಆಗ್ತಿದೆಯಾ? ಓಕೆ. ಸೊ ನೆಕ್ಸ್ಟ್ ಈಗ ಪೈರಿಂಗ್ ಲೂಪಿಂಗ್ ಟೆಕ್ನಿಕಲಿ ಫಸ್ಟ್ ಪೈರ್ ಏನು ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಬರೋಣ ಯಾವುದದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಕ್ವಾಡ್. ಕ್ವಾಡ್ ಅಂತ ಹೇಳಿದ್ರೆ ಏನಾಗಬೇಕು? ಎ ಗ್ರೂಪ್ ಆಫ್ 4 ಅಡ್ಜಸೆಂಟ್ ಸೆಲ್ಸ್ ವಿಚ್ ಆಲ್ ಕಂಟೈನ್ 1. ಓಕೆ, 4 ಅಡ್ಜಸೆಂಟ್ ಸೆಲ್ಸ್ನ ಲೂಪ್ ಮಾಡ್ಬೋದು. ಬಟ್ 4 ಅಡ್ಜಸೆಂಟ್ ಸೆಲ್ಸ್ ಅಲ್ಲೂ ಏನಿರಬೇಕು? 1 ಇರಬೇಕು. ಗೊತ್ತಾಗ್ತದೆ ಅಲ್ವಾ ಅಲ್ಲಿ? ಇನ್ನೊಂದ್ಸಲ ಪೈರಿಂಗಿಗೆ ಬರ್ತೀನಿ. ಎ ಪೈರ್ ಈಸ್ ಎ ಗ್ರೂಪ್ ಆಫ್ 2 ಅಡ್ಜಸೆಂಟ್ ಸೆಲ್ಸ್ ಆಲ್ ಕಂಟೈನಿಂಗ್ 1. ಲೂಪಿಂಗ್ ಎ ಪೈರ್ ಆಫ್ ಅಡ್ಜಸೆಂಟ್ ಒನ್ಸ್ ಎಲಿಮಿನೇಟ್ 1 ವೇರಿಯಬಲ್ ಅಮಾಂಗ್ ದಿ 4 ವೇರಿಯಬಲ್ಸ್. ಅದನ್ನೆಲ್ವಾ ಹೇಳ್ಕೊಟ್ಟಿದ್ದು ನಾನೀಗ ಅಲ್ಲಿ. ಸೊ 4 ವೇರಿಯಬಲ್ ಇನ್ಪುಟ್ ಇತ್ತು ಅಂತ ಹೇಳಿದ್ರೆ 1 ವೇರಿಯಬಲ್ನ ಎಲಿಮಿನೇಟ್ ಮಾಡುತ್ತೆ. ಉಳ್ಕೊಂಡಿದ್ದು ಎಷ್ಟು ವೇರಿಯಬಲ್ಸು? 3 ವೇರಿಯಬಲ್ ಉಳ್ಕೊಂತ ಹೋಗುತ್ತೆ. ಹಾಗೆ ಕ್ವಾಡ್ ಅಂತ ಹೇಳಿದ್ರೆ ಏನಂತ ಅರ್ಥ? ಎ ಕ್ವಾಡ್ ಈಸ್ ಎ ಗ್ರೂಪ್ ಆಫ್ 4 ಅಡ್ಜಸೆಂಟ್ ಸೆಲ್ಸ್ ಆಲ್ ಕಂಟೈನಿಂಗ್ 1s. ಲೂಪಿಂಗ್ ಎ ಕ್ವಾಡ್, ಕ್ವಾಡ್ ಏನಾದ್ರು ಲೂಪ್ ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟು ವೇರಿಯಬಲ್ಸ್ ಎಲಿಮಿನೇಟ್ ಆಗ್ತಾ ಇದೆ? 2 ವೇರಿಯಬಲ್ಸ್ ಎಲಿಮಿನೇಟ್ ಆಗ್ತಾ ಇದೆ. ಎಷ್ಟು ವೇರಿಯಬಲ್ಸ್ ನಲ್ಲಿ? 4 ವೇರಿಯಬಲ್ಸ್ ನಲ್ಲಿ. ಹೌದಲ್ವಾ? ಬಟ್ ಪೈರ್ ಮಾಡಿದ್ರೆ ಎಷ್ಟು ವೇರಿಯಬಲ್ಸ್ ಎಲಿಮಿನೇಟ್ ಆಗುತ್ತೆ?
ಒಂದು ವೇರಿಯೇಬಲ್ ಎಲಿಮಿನೇಟ್ ಆಗಿ 3 ಹಾಗೆ ಉಳ್ಕೊಳುತ್ತೆ. ಬಟ್ ಕ್ವಾಡ್ ಏನಾದ್ರು ಲೂಪಿಂಗ್ ಮಾಡೋದ್ವಿ ಅಂತ ಹೇಳಿದ್ರೆ 4 ವೇರಿಯೇಬಲ್ಸ್ನಲ್ಲಿ 2 ಎಲಿಮಿನೇಟ್ ಆಗಿ 2 ವೇರಿಯೇಬಲ್ಸ್ ಮಾತ್ರ ಉಳ್ಕೊಂತ ಹೋಗುತ್ತೆ. ಸೊ ಯಾವ ರೀತಿ ಸರ್, ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ಸೊ ಲೆಟ್ ಅಸ್ ಕನ್ಸಿಡರ್ ಎ ಕೆ ಮ್ಯಾಪ್. ಓಕೆ, ಸೊ ನಾನಿಲ್ಲಿ ಯಾವುದಕ್ಕೆ ಬೇಕೋ ಅದನ್ನು ಮಾತ್ರ ಬರ್ಕೊತೀನಿ, ಎಲ್ಲ ಸದ್ಯಕ್ಕೆ ಬರ್ಕೊಳೋದಕ್ಕೆ ಹೋಗಲ್ಲ. ಆಯಿತಾ? ಹಾಂ, ಸೊ ಈ ರೀತಿ ಇತ್ತು ಅಂತ ಅನ್ಕೋಣ. 1 1 1 1 ಈ ರೀತಿ ಇತ್ತು ಅಲ್ಲಿ. ಓಕೆನಾ? ಸೊ ಇದಕ್ಕೆ ನಾಮಿಕ್ಲೇಚರ್ ಏನು ಬರುತ್ತೆ? ಇಟ್ ಈಸ್ ಆಫ್ ಎ ಬಾರ್ ಬಿ ಆ್ಯಂಡ್ ದಿಸ್ ಈಸ್ ಆಫ್ ಎ ಬಿ. ಇಲ್ಲಿ ನಾಮಿಕ್ಲೇಚರ್ ಏನು ಬರುತ್ತೆ? ಸಿ ಬಾರ್ ಡಿ ಆ್ಯಂಡ್ ದಿಸ್ ಈಸ್ ಆಫ್ ಸಿ ಡಿ. ಈಗ ಸೊ ಒಂದು ಸೆಲ್ಲಲ್ಲಿ ಅಡ್ಜಸೆಂಟ್ ಸೆಲ್ಸ್, ಅಕ್ಕಪಕ್ಕ ಮನೆಗಳಿದ್ದಾವೆ ಅಲ್ವಾ, ಎಲ್ಲದನ್ನು ಕೂಡ ಅಕ್ಕಪಕ್ಕ ಮನೆ ಇರೋದ್ರಿಂದ ನಾನು ಈ ಇಷ್ಟನ್ನು ಸೇರಿಸಿ ಏನಂತ ಮಾಡ್ಬೋದು? ಕ್ವಾಡ್ ಅಂತ ಮಾಡ್ತಾ ಹೋಗ್ಬೋದು. ಒಂದು ಡೌಟ್ ಬರ್ಬೋದು, ಸರ್ 1 1 1 1 ಇದೆ, ಹಾಗಾದರೆ ಇವೆರಡನ್ನ ಪೈರ್ ಮಾಡಿ ಇವೆರಡನ್ನು ಪೈರ್ ಮಾಡ್ಬೋದಲ್ವಾ ಅಲ್ಲಿ ನಿಮಗೆ? ಅಥವಾ 1 1 1 1 ಇದೆ, ಈ ರೀತಿ ಕೂಡ ನಾನು ಲೂಪಿಂಗ್ ಮಾಡ್ಬೋದಲ್ವಾ ಅಲ್ಲಿ? 100% ಮಾಡ್ಬೋದು. ಆದರೆ ಪೈರಿಂಗ್ ಮಾಡಿದ್ರೆ ಎಷ್ಟು ವೇರಿಯೇಬಲ್ಸ್ನ ಎಲಿಮಿನೇಟ್ ಮಾಡುತ್ತೆ? ಓನ್ಲಿ ಇಟ್ ಈಸ್ ಆಫ್ 1 ವೇರಿಯೇಬಲ್ನ ಎಲಿಮಿನೇಟ್ ಮಾಡುತ್ತೆ. ಆದರೆ ಕ್ವಾಡ್ನ ಮಾಡಿದ್ರೆ ಎಷ್ಟು ವೇರಿಯೇಬಲ್ಸ್ ಎಲಿಮಿನೇಟ್ ಆಗುತ್ತೆ? 2 ವೇರಿಯೇಬಲ್ಸು ಎಲಿಮಿನೇಟ್ ಆಗುತ್ತೆ. ಅದಕ್ಕೋಸ್ಕರ ಕ್ವಾಡ್ನ ಪ್ರಿಫರ್ ಮಾಡಬೇಕೆ ಹೊತ್ತು ಕ್ವಾಡ್ ಮಾಡೋಕ್ಕಾದಾಗ ಕ್ವಾಡ್ನ ಪ್ರಿಫರ್ ಮಾಡಿ, ಕ್ವಾಡ್ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗಬೇಕು? ಪೈರಿಂಗಿಗೆ ಹೋಗಬೇಕು. ಗೊತ್ತಾಗ್ತಿದೆ ಅಲ್ವಾ ಹೇಳ್ತಾ ಇರೋದಲ್ಲಿ? ಈಗ ಇದಕ್ಕೆ ಈಕ್ವೇಷನ್ ಯಾವ ರೀತಿ ಬರೀಬೇಕು? ಓಕೆ, ಸೊ ಈ ಎರಡು ಅಲ್ವಾ ನಾನು ಲೂಪಿಂಗ್ ಮಾಡಿರೋದು ಅಲ್ಲಿ. ಸೊ ಈ ಎರಡು ಸೆಲ್ಲಿ ಕಾಮನ್ ಯಾವುದಿದೆಯಪ್ಪ? ಇಟ್ ಈಸ್ ಆಫ್ ಬಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅಪ್ಪರ್ ಸೈಡಲ್ಲಿ ಕಾಮನ್ ಯಾವುದಿದೆ? ಸೊ ಸಿ ಬಾರ್ ಸಿ ಇಲ್ಲ, ಬಿ ಡಿ. ಸೊ ವೈ ಈಸ್ ಈಕ್ವಲ್ ಟು ಬಿ ಡಿ. ಅಷ್ಟೇ ಎಕ್ಸ್ಪ್ರೆಷನ್ ಬರೆಯುವಂಥದ್ದು ನೀವು. ವೆರಿ 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 ಸಿಂಪಲ್, ಟಫ್ ಇಲ್ಲ ಇದು ಒಂಚೂರು ಅಲ್ಲಿ ಅಲ್ವಾ? ಇನ್ನೊಂದು ಎಕ್ಸಾಂಪಲ್ ನೋಡೋಣ ಈಗ. ಓಕೆ, ಇನ್ನೊಂದು ಎಕ್ಸಾಂಪಲ್ನಲ್ಲಿ ಈ ರೀತಿ ಇದೆ ಅಂತ ಅನ್ಕೊಳ್ರಪ್ಪ. 1 1 1 1 ಇದೆ. ಸೊ ಇಲ್ಲಿ ಏನು ಬರುತ್ತೆ? ಸಿ ಡಿ ಬಾರ್ ಬರುತ್ತೆ. ಹಿಯರ್ ಇಟ್ ಈಸ್ ಆಫ್ ಎ ಬಾರ್ ಬಿ ಬಾರ್ ಆ್ಯಂಡ್ ದಿಸ್ ಈಸ್ ಆಫ್ ಎ ಬಿ ಬಾರ್, ದಿಸ್ ಈಸ್ ಆಫ್ ಸಿ ಬಾರ್ ಡಿ ಬಾರ್ ಅಲ್ವಾ? ಹಾಂ, ಈಗ ಸೊ ಇವೆಲ್ಲ ಕೂಡ ಅಕ್ಕಪಕ್ಕ ಮನೆನೇ ಅಲ್ವಾ ಇರೋದು ಅಲ್ಲಿ? ಸೊ ಅಕ್ಕಪಕ್ಕ ಮನೆ ಇತ್ತು ಅಂದರೆ ಏನು ಮಾಡಬೇಕು ನೀವೀಗ? 4 ಟೈಪ್ಸಲ್ಲಿ ಕ್ವಾಡ್ ಲೂಪಿಂಗ್ನ ಮಾಡ್ತಾ ಹೋಗಬೇಕು ಈ ರೀತಿ. ಸೊ ಇದನ್ನು ಕ್ವಾಡ್ ಮಾಡಿದಾಗ ಈಕ್ವೇಷನ್ ಯಾವ ರೀತಿ ಬರೆಯೋದು? ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ತಗೊಳ್ಳಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ತೊಗೊಂಡಾಗ ಎಷ್ಟು ಸೆಲ್ಸ್ ಇದೆ ಟೋಟಲ್? 4 ಸೆಲ್ ಇದೆ. 4 ಸೆಲ್ಲಲ್ಲಿ ಕಾಮನ್ ಯಾವುದನ್ನ ಸಿಗುತ್ತಾ? 4 ಸೆಲ್ಲಲ್ಲಿ ಕಾಮನ್ನು ಯಾವುದು ಕೂಡ ಸಿಗ್ತಾ ಇಲ್ಲ. ಬಿಟ್ಬಿಡಿ, ಅಪ್ಪರ್ ಸೈಡಿಗೆ ಬನ್ನಿ. ಅಪ್ಪರ್ ಸೈಡಿಗೆ ಈಕ್ವೇಷನ್ ಏನಿದೆ ಇಲ್ಲಿ? ಸಿ ಡಿ ಬಾರ್ ಇದೆ. ಹಾಗಾದರೆ ವೈ ಇಸ್ ಈಕ್ವಲ್ ಟು ಸಿ ಡಿ ಬಾರ್ ಈಸ್ ದಿ ಎಕ್ಸ್ಪ್ರೆಷನ್. ಅರ್ಥ ಆಗಿದೆ ಅಲ್ವಾ ಅಲ್ಲಿ? ಸೊ ಭಾಳ ಅಂದರೆ ಭಾಳ ಸಿಂಪಲ್ ಆಗಿದೆ, ಟಫ್ ಇಲ್ಲ. ಸೊ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಗಮನದಲ್ಲಿ ಇಟ್ಕೊತ ಹೋಗಬೇಕು ಇವನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ. ಓಕೆನಾ? ಸೊ ಅದೇ ರೀತಿ ಇನ್ನೊಂದೆರಡು ಎಕ್ಸಾಂಪಲ್ನ ಕೊಡ್ತಾ ಬರ್ತೀನಿ, ಅಬ್ಸರ್ವ್ ಮಾಡಿ ಈಗ. ಸೊ ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂತ. ಏಕೆಂದರೆ ಲೂಪಿಂಗ್ ಟೆಕ್ನಿಕ್ನ ಎಷ್ಟು ಹುಷಾರಾಗಿ ನೋಡ್ತೀರೋ ಅಷ್ಟು ಕೂಡ ಚೆನ್ನಾಗಿ ಕಲಿತಾ ಹೋಗ್ತೀರಾ. ಸೊ ಒಂದು ಲೂಪ್ ಏನಾದ್ರು ಫಾಲ್ಟ್ ಆಯಿತು ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಲೂಸ್ 5 ಮಾರ್ಕ್ಸ್. ಓಕೆ, ಒಂದು ಲೂಪ್ ಎಕ್ಸ್ಟ್ರಾನೂ ಹಾಕಬಾರ್ದು, ಒಂದು ಲೂಪ್ ಕಡಿಮೆನೂ ಹಾಕಬಾರ್ದು, ಎಕ್ಸಾಕ್ಟಾಗಿ ಹಾಕಬೇಕು. ಅವಾಗ ಮಾತ್ರ 5 ಮಾರ್ಕ್ಸ್ ಈಸಿಯಾಗಿ ಪ್ರಾಬ್ಲಮಲ್ಲಿ ತಗೊಳಕ್ಕಾಗೋದು. ಓಕೆ, ಸೊ ಈಗ ಈ ರೀತಿ ತಪ್ಪ 1 1 1 1 ಇದೆ. ಸೊ ಈ ಥರ ಇದ್ದಾಗ ಲೂಪಿಂಗ್ ಹೆಂಗೆ ಮಾಡ್ತೀರಾ? ಸೊ ಲೂಪಿಂಗ್ ಈ ರೀತಿ ಮಾಡಬೇಕು ಅಲ್ವಾ ನೀವೀಗ? ಓಕೆ, ಸೊ ಲೂಪಿಂಗ್ನ ಈ ರೀತಿ ಮಾಡಿಕೊಂಡೆ. ಸೊ ಈಕ್ವೇಷನ್ ಏನು ಬರುತ್ತೆ? ಅಪ್ಪರ್ ಸೈಡಲ್ಲಿ ಯಾವುದನ್ನ ಕಾಮನ್ ತೊಗೊಬೋದಾ? ಆಗಲ್ಲ. ಹಾಗಾದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ಈಕ್ವೇಷನ್ನು? ದೇರ್ ಫೋರ್ ವೈ ಈಸ್ ಈಕ್ವಲ್ ಟು ಎ ಬಾರ್ ಬಿ ಬಾರ್ ಈಸ್ ದಿ ಎಕ್ಸ್ಪ್ರೆಷನ್. ಹೇಳ್ಬೋದಲ್ವಾ ಹಾಗಂತ ಅಲ್ಲಿ? ಹಾಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ರೀತಿ ಇತ್ತಪ್ಪ, 1 1 1 1 ಇತ್ತು ಅಂತ ಅನ್ಕೊಳೋಣ. ಈಗೇನು ಮಾಡ್ತೀರಾ? ಇದನ್ನು ಲೂಪ್ ಮಾಡ್ಬೋದಾ ನೀವು? 100% ಆಗಲ್ಲ. ಓಕೆನಾ? ಸೊ ನೀವು ಹೇಳ್ಬೋದು, ಸರ್ ಇದು ಇದಕ್ಕೆ ಪಕ್ಕ, ಇದು ಇದಕ್ಕೆ ಪಕ್ಕ, ಇದು ಇದಕ್ಕೆ ಪಕ್ಕ ಅಲ್ಲ. ಸೊ ನಮಗೆ ಏನೇ ಇದ್ರೂ ಲೂಪಿಂಗ್ ಮಾಡಬೇಕಾದ್ರೆ ಈ ಥರ ಸ್ಟ್ರೈಟ್ ಲೈನ್ ಬೇಕಾದರೆ ಇರ್ಬೋದು, ಅಥವಾ ಈ ರೀತಿ ಬೇಕಾದರೆ ಇರ್ಬೋದು.
ಅಂದರೆ ಇದನ್ನು ಅಡ್ಜಸೆಂಟ್ ಸೆಲ್ಸ್ ಅಂತ ಕರಿತೀರಾ, ಇದನ್ನು ಬೇಕಾದ್ರೆ ಅಡ್ಜಸೆಂಟ್ ಸೆಲ್ಸ್ ಅಂತ ಕರಿತಾ ಹೋಗ್ಬೋದು ನೀವು. ಬಟ್ ಯಾವುದೇ ಕಾರಣಕ್ಕೂ ಡಯಾಗ್ನಲ್ ಅಂದರೆ ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ, ಈ ರೀತಿ ಇದ್ದಾಗ ಇದನ್ನು ನೀವು ಲೂಪಿಂಗ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ಟೆಕ್ನಿಕ್ಸ್ಗಳನ್ನ ನೀಟಾಗಿ ನೆನ್ಪಿಟ್ಕೊತಾ ಹೋಗಿ. ಅಡ್ಜಸೆಂಟ್ ಸೆಲ್ಸ್ ಅಂತ ಹೇಳಿದ್ರೆ ಸ್ಟ್ರೈಟ್ ಲೈನಲ್ಲಿ ಮಾತ್ರ ಇರಬೇಕು ಅಂತ ಅರ್ಥ ಅದು. ಓಕೆನಾ? ಸೊ ಈ ರೀತಿ ಇದ್ರೆ ಯಾವುದೇ ಕಾರಣಕ್ಕೂ ಲೂಪಿಂಗ್ ಮಾಡೋದಕ್ಕಾಗಲ್ಲ ನೀವು. ಈಗ ಸೊ ಇಲ್ಲಿ 1 ಇತ್ತು, ಇಲ್ಲಿ 1 ಇತ್ತಪ್ಪ. ಈಗ ಏನು ಮಾಡ್ತೀರಾ? 100% ನೀವು ಏನು ಮಾಡ್ಬೋದು, ಇಲ್ಲಿ ಲೂಪಿಂಗ್ ಈ ರೀತಿ ಮಾಡ್ಬೋದು. ಯಾಕೆಂದರೆ 4 ನಂಬರ್ ಆಫ್ ಒನ್ಸ್ ಇದೆ. ಇದಕ್ಕೆ ಎಕ್ಸ್ಪ್ರೆಷನ್ ಯಾವ ರೀತಿ ಬರೆಯೋದು? ಈಗ ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕಾಮನ್ ಯಾವುದಿದೆಯಪ್ಪ ಇವೆರಡು ಸೆಲ್ಸಿಗೂ? ಬಿ ಈಸ್ ಆಫ್ ಕಾಮನ್. ಅಪ್ಪರ್ ಸೈಡಲ್ಲಿ ಕಾಮನ್ ಯಾವುದಿದೆ? ಇಟ್ ಈಸ್ ಆಫ್ ಸಿ ಬಾರ್. ಸೊ ಬಿ ಸಿ ಬಾರ್ ಈಸ್ ದಿ ಔಟ್ಪುಟ್ ಎಕ್ಸ್ಪ್ರೆಷನ್ ಅಷ್ಟೇ. ಅರ್ಥ ಆಗಿದೆ ಅಲ್ವಾ ಅಲ್ಲಿ? ಸೊ ಟೋಟಲಿ ಫಸ್ಟ್ ವೇರಿಯೇಬಲ್ಸ್ ಎಷ್ಟಿತ್ತು? ಅಲ್ಲಿ 4 ವೇರಿಯೇಬಲ್ಸ್ ಇತ್ತು. ಬಟ್ ಕೊನೆಗೆ ಉಳ್ಕೊಂಡಿದ್ದೆಷ್ಟು? 2 ವೇರಿಯೇಬಲ್ಸ್ ಮಾತ್ರ ಉಳ್ಕೊಂತು. ಪೇರ್ ಮಾಡಿದ್ರೆ 3 ವೇರಿಯೇಬಲ್ಸು ಮಿನಿಮೈಸ್ ಆಗುತ್ತೆ, ಅಂದರೆ 1 ವೇರಿಯೇಬಲ್ ಮಿನಿಮೈಸ್ ಆಗುತ್ತೆ, 3 ವೇರಿಯೇಬಲ್ ಉಳ್ಕೊಳುತ್ತೆ. ಕ್ವಾಡ್ನ ಮಾಡಿದ್ರೆ 4 ವೇರಿಯೇಬಲ್ಸ್ ಅಲ್ಲಿ 2 ಎಲಿಮಿನೇಟ್ ಆಗುತ್ತೆ, 2 ವೇರಿಯೇಬಲ್ಸ್ ಉಳ್ಕೊಳುತ್ತೆ. ಲಾಸ್ಟ್ ಒನ್ ಲೂಪಿಂಗ್ ಟೆಕ್ನಿಕ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಆಕ್ಟೇಟ್. ಓಕೆ, ಸೊ ಆಕ್ಟೇಟ್ ಈಸ್ ಎ ಗ್ರೂಪ್ ಆಫ್ 8 ಅಡ್ಜಸೆಂಟ್ ಸೆಲ್ಸ್ ಆಲ್ ಕಂಟೈನಿಂಗ್ 1. ಅಂದರೆ ಆಕ್ಟೇಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಒನ್ಸ್ ಇರಬೇಕು? ಅಡ್ಜಸೆಂಟ್ ಸೆಲ್ಸ್ ಅಲ್ಲಿ 8 ನಂಬರ್ ಆಫ್ ಒನ್ಸ್ ಇರಬೇಕು. ಸೊ ಆಕ್ಟೇಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಂದರೆ ಆಕ್ಟೇಟ್ ಲೂಪಿಂಗ್ ಹಾಕಿದಾಗ ಎಷ್ಟು ವೇರಿಯೇಬಲ್ಸ್ ಎಲಿಮಿನೇಟ್ ಆಗುತ್ತೆ? 3 ವೇರಿಯೇಬಲ್ಸ್ ಎಲಿಮಿನೇಟ್ ಆಗುತ್ತೆ. ಎಷ್ಟರಲ್ಲಿ? 4 ವೇರಿಯೇಬಲ್ಸ್ನಲ್ಲಿ. ಯಾವ ರೀತಿ ಸರ್? ಓಕೆ, ಅಬ್ಸರ್ವ್ ಮಾಡಿ. ಸೊ ಲೆಟ್ ಅಸ್ ಡ್ರಾ ಎ ಕೆ ಮ್ಯಾಪ್ ಹಿಯರ್. ಓಕೆ, ಸೊ ಕೆ ಮ್ಯಾಪ್ನ ಡ್ರಾ ಮಾಡಿ ಆದಮೇಲೆ ಸೊ ಒಂದೊಂದು ಸೆಲ್ಗೂ ನಾಮಿನ್ಕ್ಲೇಟ್ ಮಾಡ್ತಾ ಬರೋಣ. So let us take this is of A bar, B bar, A bar B, AB, AB bar. ಇದೇನಾಗುತ್ತೆ? C bar, D bar, C bar D, CD, C D bar. ಎಕ್ಸಾಂಪಲ್ನ ತಗೊತಾ ಹೋಗೋಣಪ್ಪ. ಸೊ ಎಕ್ಸಾಂಪಲ್ ತಗೊಂಡಾಗ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಸೊ ಲೆಟ್ ಅಸ್ ಟೇಕ್ 1 1 1 1 1 1 1 1. ಹಾಂ, ಈಗ ಸೊ ಅಡ್ಜಸೆಂಟ್ ಸೆಲ್ಸಲ್ಲಿ ಎಷ್ಟಿದೆಯಪ್ಪ ಟೋಟಲ್ ಆಗಿ? ಇಟ್ ಈಸ್ ಆಫ್ 8 ನಂಬರ್ಸ್ ಇದೆ. ಸೊ ಹಾಗಾದರೆ 8 ನಂಬರ್ ಆಫ್ ಒನ್ಸ್ ಇತ್ತು ಅಂತ ಹೇಳಿದ್ರೆ ಏನಂತ ಮಾಡಬೇಕು ಅದನ್ನು? ಯು ಹ್ಯಾವ್ ಟು ಡೂ ದಿ ಆಕ್ಟೇಟ್ ಲೂಪಿಂಗ್ ಮಾಡಬೇಕು. ಸೊ ಆಕ್ಟೇಟ್ ಲೂಪಿಂಗ್ ಮಾಡಿದಾಗ ಎಷ್ಟು ವೇರಿಯೇಬಲ್ಸ್ ಎಲಿಮಿನೇಟ್ ಆಗುತ್ತೆ? 3 ವೇರಿಯೇಬಲ್ ಎಲಿಮಿನೇಟ್ ಆಗುತ್ತೆ, 1 ವೇರಿಯೇಬಲ್ ಮಾತ್ರ ಉಳ್ಕೊಳುತ್ತೆ. ಹೌದಲ್ವಾ? ಈಗ ಅಬ್ಸರ್ವ್ ಮಾಡಿ, ಈ 4 ಸೆಲ್ಲಲ್ಲಿ ಕಾಮನ್ ಸಿಗುತ್ತಾ? ಯಾವುದು ಸಿಗೋದಿಲ್ಲ, ಬಿಟ್ಬಿಡಿ. ಹಾಗಾದರೆ ಈ 2 ಸೆಲ್ಲಲ್ಲಿ ಅಬ್ಸರ್ವ್ ಮಾಡೋಣ. ಈ ಎಲ್ಲ ಸೆರಡಲ್ಲಿ ಯಾವುದು ಕಾಮನ್ ಆಗಿ ನಿಮಗೀಗ ಸಿಗ್ತಾ ಇರೋವಂಥದ್ದು? ಸಿ ಬಾರ್ ಈಸ್ ಆಫ್ ಕಾಮನ್ ಆಗಿ ಸಿಗ್ತಾ ಇದೆ. ದೇರ್ ಫೋರ್ ಇದಕ್ಕೆ ಎಕ್ಸ್ಪ್ರೆಷನ್ ಬಂದು ವೈ ಈಸ್ ಆಫ್ ಸಿ ಬಾರ್ ಅಷ್ಟೇ. ಮುಂಚೆ ಇದ್ದಿದ್ದು ಎಷ್ಟು ವೇರಿಯೇಬಲ್ಸ್ ಇತ್ತು? 4 ವೇರಿಯೇಬಲ್ಸ್ ಇತ್ತು. ಆದರೆ ಈಗ ಉಳ್ಕೊತಾ ಇರೋದು ಎಷ್ಟು ವೇರಿಯೇಬಲ್ಸು? 1 ವೇರಿಯೇಬಲ್ ಮಾತ್ರ ಉಳ್ಕೊತಾ ಇದೆ ನಿಮಗೆ. ಹಾಗೆ ಸೊ ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ನ ಕೊಡ್ತೀನಿ. ಓಕೆ, ಇದನ್ನೊಂದ್ಸಲ ಎರೇಸ್ ಮಾಡಿಬಿಡ್ತೀನಿ. ಎರೇಸ್ ಮಾಡಿ, ಹಾಂ, ಸೊ ಈ ರೀತಿ ಇತ್ತು ಅಂತ ಅಂದ್ಕೊಳ್ರಪ್ಪ ಈಗ. ಸೊ ಲೆಟ್ ಅಸ್ ಟೇಕ್ 1 1 1 1. ಹಿಯರ್ ಇಟ್ ಈಸ್ ಆಲ್ಸೋ 1 1 1 1 ಇತ್ತು ಅಂತ ಅಂದ್ಕೊಳ್ಳಿ. ಈಗ ಇದನ್ನು ಯಾವ ರೀತಿ ಲೂಪಿಂಗ್ ಮಾಡ್ಬೋದು ನೀವು? ಕ್ವಾಡ್ ಮಾಡ್ಬೋದಲ್ವಾ ಅಲ್ಲಿ? ಸೊ ಇದನ್ನು ಯಾವ ರೀತಿ ಲೂಪಿಂಗ್ ಮಾಡ್ತೀರಾ? ಕ್ವಾಡ್ ಲೂಪಿಂಗ್ ಮಾಡ್ತಾ ಹೋಗ್ತೀರಾ. ಈ ಎಕ್ಸ್ಪ್ರೆಷನ್ ನೀವೇ ಹೇಳಿ ಏನು ಬರುತ್ತೆ ಅಂತ. ಸೊ y ಈಸ್ ಈಕ್ವಲ್ ಟು, ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರ್ತೀರಾ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಈ 2 ಅಲ್ವಾ ಇರುವಂಥದ್ದು ನಿಮಗಲ್ಲಿ. ಸೊ ಈ 2 ಸೈಡಲ್ಲಿ ಕಾಮನ್ ಯಾವುದಿದೆಯಪ್ಪ? ಜಸ್ಟ್ ಇಟ್ ಈಸ್ ಆಫ್ ಬಿ. ಇನ್ನು ಅಪ್ಪರ್ ಸೈಡಿಗೆ ಬಂದರೆ 4 ಇದೆ. ಸೊ 4ರಲ್ಲಿ ಕಾಮನ್ ಸಿಗುತ್ತಾ? ಯಾವುದು ಸಿಗಲ್ಲ. ದೇರ್ ಫಾರ್ ಔಟ್ಪುಟ್ ಎಕ್ಸ್ಪ್ರೆಷನ್ y ಇಸ್ ಈಕ್ವಲ್ ಟು ಏನು ಬರುತ್ತೆ? ಬಿ ಮಾತ್ರ ಬರುತ್ತೆ. ಗೊತ್ತಾಗ್ತಿದೆ ಅಲ್ವಾ ಹೇಳ್ತಾ ಇರೋದಲ್ಲಿ? ಈಗ ಫಸ್ಟು ಪೈರ್ ಅಂತ ಬರ್ಕೊತೀನಿ. ನೆಕ್ಸ್ಟ್ ಯಾವುದಿದೆ? ಕ್ವಾಡ್. ನೆಕ್ಸ್ಟ್ ಲೂಪಿಂಗ್ ಟೆಕ್ನಿಕ್ ಯಾವುದಿದೆ? ಇಟ್ ಈಸ್ ಆಫ್ ಆಕ್ಟೇಟ್. ಪೈರ್ ಆಯಿತು ಅಂತ ಹೇಳಿದ್ರೆ ಎಷ್ಟು ನಂಬರ್ ಆಫ್ ಒನ್ಸ್ ಇರಬೇಕು ಅಡ್ಜಸೆಂಟ್ ಸೆಲ್ಸಲ್ಲಿ? 2 ನಂಬರ್ಸ್. ಕ್ವಾಡ್ ಮಾಡಬೇಕು ಅಂತ ಹೇಳಿದ್ರೆ 4 ನಂಬರ್ ಆಫ್ ಒನ್ಸ್. ಆಕ್ಟೇಟ್ ಮಾಡಬೇಕು ಅಂತ ಹೇಳಿದ್ರೆ 8 ನಂಬರ್ ಆಫ್ ಒನ್ಸ್ ಇರಬೇಕು.
ಓಕೆನಾ. ಮಿನಿಮೈಸ್, ಎಷ್ಟು ಮಿನಿಮೈಸ್ ಆಗ್ತಾ ಇದೆ ಅಂದರೆ ಎಷ್ಟು ವೇರಿಯೇಬಲ್ಸು ಉಳ್ಕೊಳುತ್ತೆ, ಎಷ್ಟು ವೇರಿಯೇಬಲ್ಸು ಎಲಿಮಿನೇಟ್ ಆಗುತ್ತೆ ಅಂತ ನೋಡ್ತಾ ಬರೋಣ. ಓಕೆನಾ. ಸೊ ಫಸ್ಟ್ ಈಗ ನಾನಿಲ್ಲಿ ಏನು ಬರ್ಕೊತೀನಿ ಅಂತ ಹೇಳಿದ್ರೆ ಎಲಿಮಿನೇಟ್ ಅಂತ ಒಂದು ಬರ್ಕೊತೀನಿ, ಇನ್ನೊಂದು ಸ್ಟೇಡ್ ಅಂತ ಹಾಕೊಂಡ್ರೆ ಸ್ಟೇ ಆಗಿದ್ದು ಎಷ್ಟು ವೇರಿಯೇಬಲ್ಸ್ ಅಂತ ನೋಡೋಣ. ಪೈರ್ ಮಾಡಿದ್ರೆ ಎಷ್ಟು ಎಲಿಮಿನೇಟ್ ಆಗುತ್ತೆ, 1 ವೇರಿಯೇಬಲ್ ಎಲಿಮಿನೇಟ್ ಆಗುತ್ತೆ. ಕ್ವಾಡ್ ಮಾಡಿದ್ರೆ 2 ವೇರಿಯೇಬಲ್ಸ್ ಎಲಿಮಿನೇಟ್ ಆಗುತ್ತೆ. ಆಕ್ಟೇಟ್ ಮಾಡಿದ್ರೆ 3 ವೇರಿಯೇಬಲ್ಸ್ ಎಲಿಮಿನೇಟ್ ಆಗುತ್ತೆ. ಸ್ಟೇ ಉಳ್ಕೊಳೋದೆಷ್ಟು, ಇಲ್ಲಿ 3 ವೇರಿಯೇಬಲ್ಲು, ಇಲ್ಲಿ 2 ವೇರಿಯೇಬಲ್ಲು, ಇಲ್ಲಿ 1 ವೇರಿಯೇಬಲ್ ಮಾತ್ರ ಉಳ್ಕೊತ ಹೋಗುತ್ತೆ. ಈಗ ಥಿಂಕ್ ಮಾಡಿ, ಈ 3 ಟೆಕ್ನಿಕಲ್ಲಿ ಯಾವುದನ್ನ ಫಸ್ಟ್ ನೀವು ಮಾಡೋಕ್ಕೆ ಟ್ರೈ ಮಾಡ್ತೀರಾ? ಸೊ ಕೆ ಮ್ಯಾಪ್ನ ಏನಕ್ಕೆ ಮೇಯ್ನ್ ಉಪಯೋಗಿಸ್ತಾ ಇರೋವಂಥದ್ದು, ನಾವು ಕೆ ಮ್ಯಾಪ್ನ ಮೇಯ್ನ್ ಉಪಯೋಗಿಸ್ತಾ ಇರೋವಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ಮಿನಿಮೈಸ್ ಮಾಡೋದಕ್ಕೆ, ಹೌದಲ್ವಾ. ಸೊ ಮಿನಿಮೈಸ್ ಅಂತ ಹೇಳಿದ್ರೆ ಕಡಿಮೆ ಆಗಬೇಕು. ಈಗ ಫಸ್ಟು ಇನ್ಪುಟ್ ವೇರಿಯೇಬಲ್ಸ್ ಎಷ್ಟಿತ್ತು ಅಂತ ಹೇಳಿದ್ರೆ 4 ವೇರಿಯೇಬಲ್ಸ್ ಉಳಿಯಿತು. ನಾನೀಗ ಪೈರ್ ಮಾಡಿದ್ರೆ ಎಷ್ಟು ವೇರಿಯೇಬಲ್ಸ್ ಉಳ್ಕೊಂತು, 3. ಕ್ವಾಡ್ ಮಾಡಿದ್ರೆ 2 ಉಳ್ಕೊಂತು. ಆಕ್ಟೇಟ್ ಮಾಡಿದ್ರೆ ಬರೀ 1 ಉಳಿತು. ಹಾಗಾದರೆ 4 ವೇರಿಯೇಬಲ್ಸ್ನಲ್ಲಿ 1 ವೇರಿಯೇಬಲ್ ಉಳಿಯುತ್ತೆ ಅಂತ ಹೇಳಿದ್ರೆ ಫಸ್ಟ್ ಲೂಪಿಂಗ್ ಯಾವ್ದು ಮಾಡಬೇಕು ನೀವು, ಆಕ್ಟೇಟ್. ಆಕ್ಟೇಟ್ ಆಗಲಿಲ್ವಾ, ನೆಕ್ಸ್ಟ್ ಸೆಲ್ಲಿಗೆ ಬರಬೇಕು ಕ್ವಾಡ್. ಕ್ವಾಡ್ ಮಾಡೋಕ್ಕಾಗಲಿಲ್ವಾ, ನೆಕ್ಸ್ಟ್ ಸೆಲ್ಲಿಗೆ ಬರಬೇಕು ಪೈರ್. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ಇದೆಲ್ಲದಕ್ಕಿಂತ ಮುಂಚೆ ಫಸ್ಟ್ ಅಬ್ಸರ್ವೇಷನ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ವೈಲ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ಸ್. ಗೊತ್ತಾಗ್ತಿದೆ ಅಲ್ವಾ ಹೇಳ್ತಾ ಇರೋದು. ಇಟ್ಸ್ ಅ ವೆರಿ ವೆರಿ ಈಸಿ, ತುಂಬ ಈಸಿ ಇದೆ. ಆದರೆ ಒಂದೇ ಒಂದು ಟೆಕ್ನಿಕ್ ಕಡಿಮೆ ಆದರೂ ಅಥವಾ ಏನಾದ್ರು ಹೆಚ್ಚು ಕಡಿಮೆ ಮಾಡಿಕೊಂಡ್ರು 5 ಮಾರ್ಕ್ಸ್ನ ಕಳ್ಕೊತ ಹೋಗ್ತೀರಾ. ಓಕೆ, ಲೂಪಿಂಗ್ ಟೆಕ್ನಿಕ್ ಆದಮೇಲೆ ಈಗ ಓವರ್ಲ್ಯಾಪಿಂಗ್ ಅಂತ ಒಂದು ಕಾನ್ಸೆಪ್ಟ್ನ ನೋಡ್ತಾ ಬರೋಣ. ಸೊ ಓವರ್ಲ್ಯಾಪಿಂಗ್ ಅಂದರೆ ಏನು? ದಿ ಪ್ರೋಸೆಸ್ ಆಫ್ ಯೂಸಿಂಗ್ ದಿ ಸೇಮ್ ಒನ್ಸ್ ಮೋರ್ ದ್ಯಾನ್ ಒನ್ಸ್ ಆನ್ ದಿ ಕೆ ಮ್ಯಾಪ್ ಟು ಗೆಟ್ ದಿ ಲಾರ್ಜೆಸ್ಟ್ ಗ್ರೂಪ್ ಪಾಸಿಬಲ್ ಈಸ್ ಕಾಲ್ಡ್ ಓವರ್ಲ್ಯಾಪಿಂಗ್ ಅಂತ ಅರ್ಥ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅಬ್ಸರ್ವ್ ಮಾಡ್ಕೊಳ್ರಪ್ಪ. ಸೊ ಲೆಟ್ ಅಸ್ ಟೇಕ್ ಹಿಯರ್ ಇಟ್ ಈಸ್ ಆಫ್ 0 1 1 0 1 0 0 1 0. ಸೊ ಈ ರೀತಿ ಒಂದು ಎಕ್ಸಾಂಪಲ್ನ ತಗೊತೀನಿ. ಹಾಂ, ಓಕೆ. ಸೊ ಫಸ್ಟ್ ಈಗ ನೀವು ಏನು ಹೇಳಬೇಕು ಮಾಡಬೇಕು ಅಂತ ಹೇಳಿದ್ವಿ ನಾವು, ಅಬ್ಸರ್ವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ ಅಲ್ವಾ. ಅಲ್ಲಿ ಅಬ್ಸರ್ವೇಷನ್ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಲೂಪಿಂಗ್ ಟೆಕ್ನಿಕ್ಸ್ನ ಯಾವ ರೀತಿ ಮಾಡಬೇಕು ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಸೊ ಟೋಟಲ್ ನಂಬರ್ ಆಫ್ ಅಡ್ಜಸೆಂಟ್ ಸೆಲ್ಸಲ್ಲಿ 1 1 1 1 ಇದೆ, ಹೌದಲ್ವಾ ಅಲ್ಲಿ. ಸೊ ಹಾಗಾದ್ರೆ ಇದನ್ನೇನು ಮಾಡ್ಬೋದು, ನಾನೀಗ ಕ್ವಾಡ್ ಮಾಡ್ಬೋದು. ನೆಕ್ಸ್ಟು ಈ 1 ಬಳಸ್ಕೊಳ್ಲಿಕ್ಕೆ ನನಗಿಲ್ಲಿ ಎಲ್ಲರೂ ಇಲ್ಲಿ 1 ಇತ್ತು ಅಂತ ಹೇಳಿದ್ರೆ ಕ್ವಾಡ್ ಮಾಡ್ಬೋದಾಗಿತ್ತು, ಬಟ್ ಈ ಕ್ವಾಡ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಇಲ್ಲೇನು ಮಾಡ್ಕೊತೀನಿ ಅಂತ ಹೇಳಿದ್ರೆ ಕ್ವಾಡ್ನ ಈ ರೀತಿ ಡ್ರಾ ಮಾಡ್ಕೊತೀನಿ ಅಂತ ಅನ್ಕೊಳ್ಳೋಣ. ಓಕೆನಾ. ಸೊ ಫಸ್ಟ್ ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ, ಕ್ವಾಡ್. ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ, ಈ 1ನ ಲೂಪಿಂಗ್ ಮಾಡ್ಕೊಳೋದಕ್ಕೆ ಕ್ವಾಡ್ ಆಲ್ರೆಡಿ ಆಗಿರೋಂಥ ಒಂದು 1ನ ಬಳಸ್ಕೊತಾ ಇದ್ದೀನಿ. ಇದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಓವರ್ಲ್ಯಾಪಿಂಗ್ ಅಂತ ಕರಿತಾ ಹೋಗಬೇಕು. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ದಿ ಪ್ರೋಸೆಸ್ ಆಫ್ ಯೂಸಿಂಗ್ ಒನ್ಸ್ ಮೋರ್ ದ್ಯಾನ್ ಒನ್ಸ್ ಅಂದರೆ ಈ 1ನ ಕ್ವಾಡು ಆಗಿದೆ, ಪೈರು ಆಗ್ತಾ ಇದೆ ಅಲ್ವಾ ಅಲ್ಲಿ. ಸೊ ಹಾಗಾದ್ರೆ ಇದನ್ನೇನಂತ ಕರಿಬೇಕು, ಓವರ್ಲ್ಯಾಪ್ ಅಂತ ಕರಿತಾ ಹೋಗಬೇಕು. ದಿ ಪ್ರೋಸೆಸ್ ಆಫ್ ಯೂಸಿಂಗ್ ಸೇಮ್ ನಂಬರ್ ಆಫ್ ಒನ್ಸ್ ಅಥವಾ ಒನ್ಸ್ ಮೋರ್ ದ್ಯಾನ್ ಒನ್ಸ್ ಆನ್ ದಿ ಕೆ ಮ್ಯಾಪ್ ಟು ಗೆಟ್ ದಿ ಲಾರ್ಜೆಸ್ಟ್ ಗ್ರೂಪ್ಸ್ ಅಂದರೆ ಇಲ್ಲಾರ ಲಾರ್ಜೆಸ್ಟ್ ಗ್ರೂಪ್ಸ್ ಬರೋದಕ್ಕೆ ಅಂತ ಅರ್ಥ. ಇನ್ನೊಂದು 1 ಇಲ್ಲಿ ಉಳ್ಕೊಂಡಿದೆ ಅಲ್ವಾ ಅಲ್ಲಿ. ಹಾಗಾಗಿ ಇದನ್ನೇನು ಮಾಡ್ಬೋದು, ಈಗ ನಾನು 100% ನಾನಿಲ್ಲಿ ಈ ರೀತಿ ಪೈರ್ನ ಮಾಡ್ತಾ ಹೋಗಬೇಕು. ಗೊತ್ತಾಗಿದೆಯಾ ಹೇಳ್ಕೊಡ್ತಾ ಇರೋದು ಅಲ್ಲಿ, ಎಸ್ ಆರ್ ನೋ? ಓಕೆ. ಸೊ ಇದನ್ನೇಂತ ಕರಿತೀರಾ, ಓವರ್ಲ್ಯಾಪಿಂಗ್ ಅಂತ ಕರಿಬೇಕು. ಈಗ ಔಟ್ಪುಟ್ ಎಕ್ಸ್ಪ್ರೆಷನ್ ಬರೆಯೋಣಪ್ಪ. ಸೊ ಔಟ್ಪುಟ್ ಎಕ್ಸ್ಪ್ರೆಷನ್ y ಇಸ್ ಈಕ್ವಲ್ ಟು ಏನು ಬರುತ್ತೆ, ಔಟ್ಪುಟ್ ಎಕ್ಸ್ಪ್ರೆಷನ್ y ಅಬ್ಸರ್ವ್ ಮಾಡಿ. ಔಟ್ಪುಟ್ ಎಕ್ಸ್ಪ್ರೆಷನ್ y ಇಸ್ ಈಕ್ವಲ್ ಟು ಏನೇನು ಲೂಪಿಂಗ್ ಮಾಡಿದೀವಪ್ಪ, ಒಂದು ಕ್ವಾಡ್ ಲೂಪಿಂಗ್ ಮಾಡಿದ್ದೀವಿ, ಇನ್ನೊಂದು ಪೈರ್ ಲೂಪಿಂಗ್ ಮಾಡಿದ್ದೀವಿ, ಇನ್ನೂ ಒಂದು ಕೂಡ ಪೈರ್ ಲೂಪಿಂಗ್ನ ಮಾಡಿದ್ದೀವಿ, ಹೌದಲ್ವಾ. ಈಗ ಸೊ ನಾಮಿಕ್ಲೇಟ್ ಮಾಡ್ತಾ ಬರೋಣ. ಸೊ ಲೆಟ್ ಅಸ್ ಟೇಕ್ ದಟ್ ಕ್ವಾಡ್, ಅಲ್ಲಿರೋಂಥ ಒಂದು ಕ್ವಾಡನ್ನು ಐ ವಿಲ್ ಕಾಲ್ ದಟ್ ಒನ್ ಆಸ್ Q1 ಅಂತ ಕರಿತೀನಿ. ಇದನ್ನೇ ಅಂತ ಕರೆಯೋಣ. ಸೊ ಲೆಟ್ ಅಸ್ ಕಾಲ್ ದಟ್ ಒನ್ ಆಸ್ Q2. ಸಾರಿ, ಇಟ್ ಈಸ್ ಆಫ್ P1 ಆಗತ್ತಲ್ವಾ ಅಲ್ಲಿ, ಯಾಕೆಂದರೆ ಪೈರ್ ಇದು ಕ್ವಾಡ್ ಅಲ್ಲ.
ಸೊ ಅದಕ್ಕೋಸ್ಕರ ಏನಂತ ಕರಿಬೇಕು, P1 ಅಂತ ಕರಿತಾ ಹೋಗೋಣ. ಹಾಗೆ ಇಲ್ಲಿದೆಯಲ್ಲ ಅಲ್ಲಿ ಇದನ್ನೇನಂತ ಕರಿತೀನಿ, P2 ಅಂತ ಕರೆಯೋಣ. ಓಕೆನಾ. ಈಗ Q1 ಎಕ್ಸ್ಪ್ರೆಷನ್. ಸೊ ಈ ಎರಡು ಸೆಲ್ಸಲ್ಲಿ ಕಾಮನ್ ಟರ್ಮ್ ಯಾವುದಿದೆ, ಇಟ್ ಈಸ್ ಆಫ್ ಎ ಬಾರ್ ಬರ್ಕೊಳೋದು, ಎ ಬಾರ್ ಅಂತ. ನೆಕ್ಸ್ಟು ಅಪ್ಪರ್ ಸೈಡಲ್ಲಿ ಕಾಮನ್ ಯಾವುದಿದೆ ಈ ಎರಡು ಸೆಲ್ಲಲ್ಲಿ, ಇಟ್ ಈಸ್ ಆಫ್ ಡಿ ಅಂತ ಬರ್ಕೊತೀರಾ. ಪ್ಲಸ್ P1 ಅಂತ ಹೇಳಿದ್ರೆ ಇದಲ್ವಾ ಅಲ್ಲಿ. ಸೊ ಈಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕಾಮನ್ ಯಾವುದಿದೆ, ಕಾಮನ್ ಅಂತ ಹೇಳಿದ್ರೆ ಒಂದೇ ಸೆಲ್ ಇರೋದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಸೊ ಫುಲ್ ಈಕ್ವೇಷನ್ ಬರಿತೀರಾ, ಏನಂತ, ಎ ಬಾರ್ ಬಿ ಅಂತ ಬರ್ಕೊಂಡಿದ್ದೀರಾ. ನೆಕ್ಸ್ಟು ಅಪ್ಪರ್ ಸೈಡಿಗೆ ಬಂದಾಗ ಎರಡು ಸೆಲ್ ಇದೆ ಅಲ್ವಾ ಅಲ್ಲಿ, ಆ ಎರಡು ಸೆಲ್ಲಲ್ಲಿ ಕಾಮನ್ ಯಾವುದಿದೆ ಇವೆರಡರಲ್ಲಿ, ಇಟ್ ಈಸ್ ಆಫ್ ಸಿ ಕಾಮನ್ ಇದೆ, ಬರಿಬೋದಾ ಈ ರೀತಿ. ಪ್ಲಸ್ P2, ಸೊ ಸಾರಿ P1 P2 ಉಲ್ಟಾ ಮಾಡ್ಕೊಂಡಿದ್ದೀನಿ, ಪರವಾಗಿಲ್ಲ ಏನು ತಪ್ಪಾಗೋದಿಲ್ಲ. ಈಗ ಇದಲ್ವಾ ನಾನು P2 ಅಂತ ಇದನ್ನು ತಗೋಣ, ಅದು ಏನಂತ ತೊಗೊತಾ ಇದ್ದೀನಿ, P1 ಅಂತ ತೊಗೊತೀನಿ. ಹಾಂ, P2 ಹೇಳೀಗ ಏನು ಬರುತ್ತೆ. ಸೊ ಈ ಎರಡು ಸೆಲ್ ಅಲ್ವಾ, ಫಸ್ಟು ಎರಡು ಸೆಲ್ಲಲ್ಲಿ ಕಾಮನ್ ಯಾವುದಿದೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕಾಮನ್, ಇಟ್ ಈಸ್ ಆಫ್ ಬಿ ಆಸ್ ಇಟ್ ಈಸ್ ಹಾಗೆ ಬರ್ಕೊತೀನಿ. ನೆಕ್ಸ್ಟು ಅಪ್ಪರ್ ಸೈಡಲ್ಲಿ ಒಂದೇ ಇರೋದು, ಆ ಸೆಲ್ಗೆ ಏನು ಬರುತ್ತೆ, ಸಿ ಬಾರ್ ಡಿ ಅಂತ ಬರ್ಕೊತೀರಾ. ಇಷ್ಟೇ ನೀವು ಎಕ್ಸ್ಪ್ರೆಷನ್ ಬರಿಬೇಕಾಗಿರುವಂಥದ್ದು. ಇಷ್ಟನ್ನು ಮಾಡೋಕ್ಕೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಗೊತ್ತಾಗ್ತಿದೆ ಅಲ್ವಾ ಹೇಳ್ತಾ ಇರೋದಲ್ಲಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಎ ರೋಲಿಂಗ್ ಆಫ್ ಕೆ ಮ್ಯಾಪ್. ಓಕೆ, ಸೊ ರೋಲಿಂಗ್ ಆಫ್ ಕೆ ಮ್ಯಾಪು ಭಾಳ ಇಂಪಾರ್ಟೆಂಟು, ಜೊತೆಗೆ ಸ್ವಲ್ಪ ಅಸಂಪ್ಷನಲ್ಲಿ ಅಬ್ಸರ್ವ್ ಮಾಡ್ಕೊತ ಹೋಗಬೇಕು. ಏನು ರೋಲಿಂಗ್ ಆಫ್ ಕೆ ಮ್ಯಾಪ್ ಅಂತ ಹೇಳಿದ್ರೆ, ಸೊ ರೋಲಿಂಗ್ ಆಫ್ ಕೆ ಮ್ಯಾಪ್ ಅಂದರೆ ಏನು, ದಿ ಪ್ರೋಸೆಸ್ ಆಫ್ ಕಂಬೈನಿಂಗ್ ಇನ್ ಒನ್ ಎಡ್ಜ್ ಆಫ್ ದಿ ಕೆ ಮ್ಯಾಪ್ ವಿತ್ ಕರೆಸ್ಪಾಂಡಿಂಗ್ ಇನ್ ಆನ್ ದಿ ಅಪೋಸಿಟ್ ಎಡ್ಜ್ ಆಫ್ ದಿ ಕೆ ಮ್ಯಾಪ್ ಈಸ್ ಕಾಲ್ಡ್ ರೋಲಿಂಗ್ ಆಫ್ ಕೆ ಮ್ಯಾಪ್ ಅಂತ ಕರಿತೀವಿ. ಸೊ ಯಾವ ರೀತಿ ಅದು ರೋಲಿಂಗ್ ಆಫ್ ಕೆ ಮ್ಯಾಪ್ ಅಂತ ಹೇಳಿದ್ರೆ, ಒಂದು ಇಮೇಜ್ ತೋರಿಸ್ತೀನಿ, ಅಬ್ಸರ್ವ್ ಮಾಡ್ಕೊತಾ ಬನ್ನಿ ಈಗ. ಸೊ ಈ ಒಂದು ಇಮೇಜ್ನಲ್ಲಿ 4 ಅಡ್ಜಸೆಂಟ್ ಸೆಲ್ಸ್ಗಳನ್ನು ಏನು ಮಾಡಿದ್ದೀವಿ ಅಂತ ಅಬ್ಸರ್ವ್ ಮಾಡಿದ್ರೆ ನಿಮಗೊಂದು ಕ್ಲೂ ಬರ್ತಾ ಹೋಗ್ಬೋದು, ಏನಿದು ರೋಲಿಂಗ್ ಆಫ್ ಕೆ ಮ್ಯಾಪ್ ಅಂತ ಹೇಳಿದ್ರೆ. ಈಗ ಅಬ್ಸರ್ವ್ ಮಾಡಿ, 4 ಎಂಡ್ಸ್ಗಳನ್ನು ನಾವು ಈ ರೀತಿ ಫೋಲ್ಡ್ ಮಾಡ್ತೀವಿ ಅಂತ ಈಗ ಕಾಣ್ತಿದೆ ಅಲ್ವಾ ಅಲ್ಲಿ. ಸೊ ಈ 4 ಒನ್ಸ್ಗಳನ್ನು ಈ ಥರ ಫೋಲ್ಡ್ ಮಾಡಿದ್ರೆ, ರೋಲ್ ಮಾಡಿದ್ರೆ, ಆವಾಗ ಈ ಮೂಲಲ್ಲಿ ಇರೋವಂಥದ್ದು ಏನಾಗ್ತಾ ಇದೆ ಅಲ್ಲಿ, ನಮಗೆ ಕ್ವಾಡ್ ಆಗ್ತಾ ಹೋಗುತ್ತೆ. ಕಾಣ್ತಿದೆ ಅಲ್ವಾ ಇಲ್ಲಿ. ಸೊ ಫಸ್ಟು E1 ಎಲ್ಲ ಎಡ್ಜಸ್ಸಲ್ಲಿತ್ತು, ಈ ಎಡ್ಜಸ್ಗಳನ್ನೆಲ್ಲ ಈ ರೀತಿ ಫೋಲ್ಡ್ ಮಾಡಿದ್ದೀವಿ, ಅದನ್ನು ರೋಲಿಂಗ್ ಅಂತ ಕರೆಯೋದು. ರೋಲ್ ಮಾಡಿದಾಗ ನಮಗೆ ಈ 4 ಒನ್ಸು ಯಾವ ರೀತಿ ಫಾರ್ಮ್ಯಾಟ್ ಬರುತ್ತೆ ಅಲ್ಲಿ, ಕ್ವಾಡ್ ಫಾರ್ಮ್ಯಾಟ್ ರೀತಿಲಿ ಬರ್ತಾ ಹೋಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ರೋಲಿಂಗ್ ಆಫ್ ಕೆ ಮ್ಯಾಪ್ ಅಂತ ಕರಿತೀವಿ. ಕೆಲವು ಎಕ್ಸಾಂಪಲ್ಸ್ನ ಕೊಡ್ತೀನಿ, ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಈಗ ಅಲ್ಲಿ. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್ ಬಂದು, ಲೆಟ್ ಯು ಕನ್ಸಿಡರ್ ದಟ್, ನಾನು ಈ ಸೆಲ್ಸ್ಗಳನ್ನ ಡೀಟೇಲ್ಡಾಗಿ ಬರೆಯಲ್ಲ, ಜಸ್ಟ್ 1010 ಅಂತ ಬರಿತೀನಿ, ಅರ್ಥ ಮಾಡ್ಕೊತ ಹೋಗಿ. ಈಗ ಲೆಟ್ ಯು ಕನ್ಸಿಡರ್ ಇಟ್ ಈಸ್ ಆಫ್ ಎ 3 ವೇರಿಯಬಲ್ ಕೆ ಮ್ಯಾಪ್ ಇತ್ತು ಅಂತ ಅಂದ್ಕೊಳ್ಳಿ. ಓಕೆನಾ. ಸೊ 3 ವೇರಿಯಬಲ್ ಕೆ ಮ್ಯಾಪಲ್ಲಿ 1 0 0 1 0 0 0 1 ಇತ್ತು ಅಂತ ಅಂದ್ಕೊಳ್ಳಿ. ಇದನ್ನು ಲೂಪಿಂಗ್ ಯಾವ ರೀತಿ ಮಾಡ್ತೀರಾ, ಫಸ್ಟ್ 100% ನೋಡಿದ ತಕ್ಷಣ ಇದನ್ನು ಮಾಡಿಬಿಡ್ತೀರಾ ಈ ರೀತಿ ಲೂಪಿಂಗು, ಹೌದಲ್ವಾ. ಸೊ ಐಸೋಲೇಟೆಡ್ 1 ಅಂತ ಕರಿತೀವಿ. ಸೊ ಐಸೋಲೇಟೆಡ್ 1 ಆಗಿಲ್ಲ ಇದು ಅಲ್ಲಿ, ಯಾಕೆಂದರೆ ಲೂಪಿಂಗ್ ಆಗುತ್ತೆ. ಯಾವ ರೀತಿ ಲೂಪಿಂಗ್ ಆಗುತ್ತೆ, ಈ ಎಂಡನ್ನು ಮತ್ತು ಈ ಎಂಡನ್ನು ಫೋಲ್ಡಿಂಗ್ ಮಾಡಿದಾಗ, ಅಂದರೆ ರೋಲ್ ಮಾಡಿದ್ರೆ ಈ ಎರಡು ಕೂಡ ಏನಾಗ್ತಾ ಹೋಗುತ್ತೆ, ಪೈರ್ ಲೂಪಿಂಗ್ ಮಾಡ್ತಾ ಹೋಗ್ಬೋದು ನಾವು. ಬಟ್ ಇದನ್ನೇ ಅಂತ ಕರಿತೀವಿ, ವಿ ವಿಲ್ ಕಾಲ್ ದಿಸ್ ಒನ್ ಆಸ್ ಎ ಓವರ್ಲ್ಯಾಪಿಂಗ್ ಆಗಿದೆ ಅಷ್ಟೇ. ಓವರ್ಲ್ಯಾಪ್ 100% ಆಗ್ಬೋದು. ಓಕೆ, ಸೊ ಹಾಗೆ. ಸೊ ಇನ್ನೊಂದು ಎಕ್ಸಾಂಪಲ್ನ ತಗೋಣಪ್ಪ. ಸೊ ಈ ರೀತಿ ಇತ್ತು ಒಂದು ನಂಬರ್ 0 1 1 0 0 1 0 1 ಇತ್ತು ಅಂತ ಅಂದ್ಕೊಳ್ಳಿ. ಓಕೆನಾ. ಸೊ ಈ ರೀತಿ ಇದ್ದಾಗ ಏನು ಮಾಡ್ತೀರಾ, ಅಥವಾ ಇಲ್ಲಿ 1 ಇತ್ತು ಅಂತ ಅನ್ಕೊಳ್ಳೋಣಪ್ಪ. ಸೊ ಈ ರೀತಿ ಇದ್ದಾಗ ಏನು ಮಾಡಬೇಕು, ಸೊ ಯು ಕ್ಯಾನ್ ಪೈರ್, ಫಸ್ಟು ಈ ಎರಡನ್ನ ಪೈರ್ ಮಾಡ್ಬೋದಾ ಈ ರೀತಿ, ನೆಕ್ಸ್ಟು ಈ ಎರಡನ್ನ ಪೈರ್ ಮಾಡ್ಬೋದಾ, ಅಥವಾ ನೀವು ಇದನ್ನು ಕೂಡ ಪೈರ್ ಮಾಡ್ಬೋದು ಬೇಕಾರಲ್ಲಿ, ಯಾವ್ದು ಬೇಕಾನ ಮಾಡಿ. ನೆಕ್ಸ್ಟ್ ರೋಲಿಂಗ್ ಆಫ್ ಕೆ ಮ್ಯಾಪ್ ಪ್ರಕಾರ ಈ ಎರಡನ್ನ ಲೂಪ್ ಮಾಡ್ಬೋದಲ್ವಾ ಈ ರೀತಿ ನೀವು, ಹೌದು. ಸೊ ಇದನ್ನೇ ನಾವು ರೋಲಿಂಗ್ ಆಫ್ ಕೆ ಮ್ಯಾಪ್ ಅಂತ ಕರಿತಾ ಹೋಗೋದು. ಅಡ್ಜಸೆಂಟ್ ಅಂದರೆ ಎಡ್ಜಸ್ಸಲ್ಲಿರೋದನ್ನ ಲೂಪ್ ಮಾಡಬೇಕು ಅಂತ ಅರ್ಥ. ಈಗ 4 ವೇರಿಯೇಬಲ್ಸಿಗೆ ಬರ್ತೀನಿ.
ಸೊ 4 ವೇರಿಯೇಬಲ್ಸಲ್ಲಿ ಸೊ ನಿಮಗೆ ಈ ಥರ ನಂಬರ್ ಇತ್ತು ಅಂತ ಅಂದ್ಕೊಳ್ಳಿ. 1 0 1 1 0 0 0 0 ಈ ರೀತಿ ಇತ್ತು ಅಂತ ಅನ್ಕೋಣ. 1 0 1 1 1 0 1 1 ಇತ್ತು ಅಂತ ಅನ್ಕೊಳ್ಳೋಣಪ್ಪ. ಆಯಿತಾ? ಸೊ ಈಗ ಓಕೆ, ಸೊ ಫಾರ್ ದಿ ಪರ್ಪಸ್ ಆಫ್ ಸಿಂಪ್ಲಿಫಿಕೇಷನ್ ಒಂಚೂರು ಈಸಿ ಆಗಲಿ ಅಂತ ಈ ರೀತಿ ನಾಮಿಕ್ಲೇಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಆಯಿತಾ? ಫಸ್ಟ್ ಅಬ್ಸರ್ವ್ ಮಾಡಿ, ಈಗ ಲೂಪಿಂಗ್ ಯಾವ ರೀತಿ ಮಾಡ್ತಾ ಹೋಗ್ಬೋದು. ಆಕ್ಟೇಟ್ ಅಂತೂ ಆಗೋದಿಲ್ಲ ಅಲ್ವಾ, ಅಲ್ಲಿ 100% ಆಕ್ಟೇಟ್ ಆಗಲ್ಲ. ಬಟ್ ನೋಡಿದ ತಕ್ಷಣ ಹೇಳಬೇಕು ಅಂತ ಹೇಳಿದ್ರೆ ಯಾವುದು ಆ ಥರ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ರೋಲಿಂಗ್ ಆಫ್ ಕೆ ಮ್ಯಾಪ್ನ ಹಾಕ್ಕೊಂಡು ಕ್ವಾಡ್ನ ಮಾಡ್ತಾ ಹೋಗೋಣ. ಯಾವ ರೀತಿ ಅಬ್ಸರ್ವ್ ಮಾಡಿ, ನಾನು ಇವೆರಡನ್ನು ಮತ್ತು ಇವೆರಡನ್ನು ರೋಲ್ ಮಾಡಿದಾಗ ಏನಾಗುತ್ತೆ, ಕ್ವಾಡ್ ಆಗುತ್ತೆ ಅಲ್ವಾ ಅಲ್ಲಿ. ವೆರಿ ಗುಡ್. ಓಕೆ, ನೆಕ್ಸ್ಟ್ ಈ ಎರಡನ್ನು ಏನು ಮಾಡ್ಬೋದು, ಪೈರಿಂಗ್ ಮಾಡ್ಬೋದು, ಹೌದಲ್ವಾ. ಯಾಕಂದರೆ ಇದೊಂದು ಒಂದು ಉಳ್ಕೊಂತು. ಸೊ ಈಗಿನ್ನು ಹೇಳ್ಕೊಟ್ಟಿದ್ರೆ ಹಾಗೇನೆ ಅಲ್ಲಿ. ಸೊ ನಾವು ಇದನ್ನು ಏನು ಮಾಡ್ಬೋದು ಅಂತ ಹೇಳಿದ್ರೆ ನೋಡಿ, 4 ಮೂಲೆಯಲ್ಲಿರೋದನ್ನು ಈ ರೀತಿ ಲೂಪಿಂಗ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಗೆ ಎಷ್ಟು ಕ್ವಾಡ್ಸ್ ಆಯಿತು. ಸೊ ದಿಸ್ ಈಸ್ ಆಫ್ ಕ್ವಾಡ್ 1 ಆ್ಯಂಡ್ ದಿಸ್ ಈಸ್ ಆಫ್ ಕ್ವಾಡ್ 2. ದಿಸ್ ಮೈಟ್ ಬಿ ಆಫ್ ಪೈರ್ 1, ಹೌದಲ್ವಾ. ಸೊ ಈ ಒಂದು ಓವರ್ಲ್ಯಾಪ್ ಆಗಿದೆ ಅಷ್ಟೇನೆ. ಸೊ ಈ ಒಂದು ಕೂಡ ಏನಾಗಿದೆ, ಓವರ್ಲ್ಯಾಪ್ ಆಗಿದೆ, ಕ್ವಾಡ್ ಆಗಿದೆ. ಬಟ್ ಪೈರ್ ಮಾಡೋದಕ್ಕೆ ನಾನು ಓವರ್ಲ್ಯಾಪ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಅರ್ಥ ಆಗಿದೆ ಹೇಳ್ತಾ ಇರೋದು ಅಲ್ಲಿ. ಸೊ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ 1 0 0 1 0 0 0 0 0 0 0 0 1 0 0 1 ಈ ರೀತಿ ಇದ್ರೆ ಏನು ಮಾಡ್ಬೇಕು ನೀವು, ಫಸ್ಟು ಮೂಲೆಯಲ್ಲಿರೋದನ್ನೆಲ್ಲ ಈ ರೀತಿ ಕ್ವಾಡ್ ಮಾಡಬೇಕು. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಕೊಡೋಣ. 1 1 0 1 0 1 0 0 1 0 0 1 1 1 1 ಅಂತ ಅನ್ಕೊಳೋಣಪ್ಪ. ಓಕೆ, ಲಿಟಲ್ ಬಿಟ್ ಟಫ್ ಆಗ್ಬೋದು. ಸೊ ಈ ರೀತಿ ಅಂತ ಅನ್ಕೊತೀನಿ. ಹಾಂ, ಈಗ ಅಬ್ಸರ್ವ್ ಮಾಡಿ, ಫಸ್ಟ್ ಲೂಪಿಂಗ್ ಯಾವ್ದು ಮಾಡ್ತೀರಾ, ನೋಡಿದ ತಕ್ಷಣ ಒಂದು ಕಾಣ್ತಾ ಇದೆ ನಮಗೆ ಅಲ್ಲಿ. ಸೊ ಯಾವುದು, ಈ ಒಂದು ಲೂಪಿಂಗ್ ನಮಗೆ ನೋಡಿದ ತಕ್ಷಣ ಸಿಕ್ತು. ನೆಕ್ಸ್ಟು ಇದನ್ನು ಪೈರ್ ಮಾಡೋಣ. ಇದನ್ನು ಮಾಡ್ತೀರಾ ಪೈರು? 100% ಮಾಡಬಾರ್ದು. ಪೈರ್ ಏನಾದ್ರು ಮಾಡಿದ್ರೆ 5 ಮಾರ್ಕ್ಸಲ್ಲಿ 4 ಮಾರ್ಕ್ಸ್ ಕಳ್ಕೊಂಡ್ರಿ ಅಂತ ಅರ್ಥ. ಓಕೆನಾ. ಅದ್ರ ಬದಲು ಏನು ಮಾಡಬೇಕು, ರೂಲಿಂಗ್ ಆಫ್ ಕೆ ಮ್ಯಾಪ್ನ ಪ್ರಕಾರ ಯು ಹ್ಯಾವ್ ಟು ಡೂ ದಿ ಕ್ವಾಡ್ ಮಾಡಬೇಕು ಇಲ್ಲಿ ನೀವು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು. ನೋಡಿ, ತುಂಬ ಈಸಿ ಇದೆ, ಟಫ್ ಇಲ್ಲ ಇದು. ಓಕೆ, ಏನು ಅಬ್ಸರ್ವೇಷನ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಷ್ಟೇ. ಓಕೆನಾ. ಈಗ 0 1 1 0 0 1 1 0 1 1 0 1 1 0 1 1 ಇದೆ ಅಂತ ಅಂದ್ಕೊಡ್ರಪ್ಪ. ಹಾಂ, ಈಗ ಸೊ ಯಾವ ರೀತಿ ಲೂಪಿಂಗ್ ಮಾಡ್ತೀರಾ, ಫಸ್ಟ್ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡಿದ ತಕ್ಷಣ ಸಿಗೋದೇನು ಅಂತ ಹೇಳಿದ್ರೆ, ಹಿಯರ್ ಐ ಹ್ಯಾವ್ ಟೋಟಲಿ 8 ನಂಬರ್ ಆಫ್ ಒನ್ಸ್ ಆಕ್ಟೇಟ್ ಮಾಡಿಬಿಟ್ಟೆ. ಇವೆರಡನ್ನ ಕ್ವಾಡ್ ಮಾಡ್ಬೋಣ. ಸೊ ಕ್ವಾಡ್ ಮಾಡಿದ್ರೆ ಏನಾಗುತ್ತೆ, ಪೈರ್ ಮಾಡಿದ್ರೆ ಏನಾಗುತ್ತೆ, ತಪ್ಪಾಗತ್ತೆ. ಏಕೆ, ರೂಲಿಂಗ್ ಆಫ್ ಕೆ ಮ್ಯಾಪ್ನ ಪ್ರಕಾರ ನಾನು ಇಲ್ಲಿ ಏನು ಮಾಡ್ತಾ ಹೋಗ್ಬೋದು, ಇದನ್ನು ಕ್ವಾಡ್ ಮಾಡ್ಬೋದು ಈ ರೀತಿ, ಹೌದಲ್ವಾ. ಓಕೆ, ನೆಕ್ಸ್ಟ್ 1 0 0 1 1 0 0 1 1 0 0 1 1 0 0 1 ಇತ್ತು. ಹಾಂ, ಈಗ ಹೇಳಿ, ಇಲ್ಲೊಂದು ಕ್ವಾಡು ಮತ್ತು ಇಲ್ಲೊಂದು ಕ್ವಾಡ್ ಮಾಡ್ಬೋದಾ? 100% ತಪ್ಪು. ಏಕೆ, ನಾವಿಲ್ಲಿ ಏನು ಮಾಡ್ಬೋದು, ಈಗ ಆಕ್ಟೇಟ್ ಮಾಡ್ಬೋದು ರೂಲಿಂಗ್ ಆಫ್ ಕೆ ಮ್ಯಾಪ್ನ ಪ್ರಕಾರ. ನೋಡಿ, ಟೋಟಲ್ ಆಗಿ 4 ನಂಬರ್ ಆಫ್ ಒನ್ಸ್. ಇದನ್ನು ಫೋಲ್ಡ್ ಮಾಡಿದ ತಕ್ಷಣ ನಮಗೆ ಏನು ಸಿಗ್ತಾ ಹೋಗುತ್ತೆ, ಆಕ್ಟೇಟ್ ಸಿಗ್ತಾ ಹೋಗುತ್ತೆ ಅಂತ ಅರ್ಥ. ದಟ್ ಈಸ್ ದಿ ರೋಲಿಂಗ್ ಆಫ್ ಕೆ ಮ್ಯಾಪ್ ಆಫ್ ರ್ಯಾಪ್ ಅರೌಂಡ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸಿಚುವೇಶನ್ಸ್ ಯಾವ ರೀತಿ ಬರ್ತಾ ಹೋಗುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಟೆಕ್ನಿಕಲ್ ಬಂದು ರಿಡಂಡೆಂಟ್ ಗ್ರೂಪ್ಸ್ ಆ್ಯಂಡ್ ವೆರಿ 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 ಇಂಪಾರ್ಟೆಂಟ್ ಆ್ಯಂಡ್ ಲಿಟಲ್ ಬಿಟ್ ಟಫ್. ಓಕೆ, ಏಕೆಂದರೆ ರಿಡಂಡೆಂಟ್ ಗ್ರೂಪ್ನ ತೆಗಿಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟವಾಗಿರುವಂಥ ಕೆಲಸ ಅದು. ಓಕೆ, ಕಷ್ಟ ಅಂತ ಅಲ್ಲ, ಸ್ಟಾರ್ಟಿಂಗ್ ಟೈಮಲ್ಲಿ ಒಂದು ಸ್ವಲ್ಪ ಟಫ್ ಆಗ್ತಾ ಹೋಗುತ್ತೆ ರಿಡಂಡೆಂಟ್ ಗ್ರೂಪ್ಸ್ನ ತೆಗಿಯೋದು. ಯಾಕಂದರೆ ಕೀನ್ ಅಬ್ಸರ್ವೇಷನ್ ಬೇಕು ಇದಕ್ಕೆ.
ಏನಿದು ರಿಡಂಡೆಂಟ್ ಗ್ರೂಪ್ಸ್ ಅಂತ ಹೇಳಿದ್ರೆ ದಿ ಗ್ರೂಪ್ ಹೂಸ್ ಒನ್ಸ್ ಆರ್ ಆಲ್ ಓವರ್ಲ್ಯಾಪ್ಡ್ ಬೈ ಅದರ್ ಗ್ರೂಪ್ಸ್ ಈಸ್ ಕಾಲ್ಡ್ ರಿಡಂಡೆಂಟ್ ಗ್ರೂಪ್. ಒಂದು ಡೆಫಿನಿಷನ್ ಹೇಳ್ಬಿಟ್ವಿ, ಎಕ್ಸಾಂಪಲ್ ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಸೊ ಈಗ ಅಬ್ಸರ್ವ್ ಮಾಡ್ರಪ್ಪ. ಸೊ ಎಕ್ಸಾಂಪಲ್ನಲ್ಲಿ 0 1 0 0 0 1 1 0 0 ಬೇಡ, ಓಕೆ, 1 1 1 0 0 0 1 0. ಓಕೆ, ಸೊ ಈ ರೀತಿ ಒಂದು ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ರಿ ಇಲ್ಲಿ. ಓಕೆ, ಹಾಂ, ಈ ರೀತಿ ಒಂದು ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ಳೋಣ. ಫಸ್ಟ್ ಈಗ ನೀವು ಈಗ ಲೂಪಿಂಗ್ ಮಾಡಬೇಕು. ಅಬ್ಸರ್ವ್ ಮಾಡಿ ಯಾವ ರೀತಿ ಲೂಪಿಂಗ್ ಮಾಡಬೇಕು ಅಂತ. ನೀವು ಅಬ್ಸರ್ವ್ ಮಾಡೋ ತನಕ ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಲ್ಲ. ಹಾಂ, ಸೊ ಅಬ್ಸರ್ವ್ ಮಾಡಿದ ತಕ್ಷಣ ಫಸ್ಟು ಕಣ್ಣಿಗೆ ಏನು ಕಾಣ್ತಾ ಇದೆ? ಸೊ ಇಲ್ಲಿ ಒಂದು ಕ್ವಾಡ್ ಕಾಣ್ತಾ ಇದೆ ಅಲ್ವಾ ಅಲ್ಲಿ. ಓಕೆ, ಸೊ ಯಾಕೆಂದರೆ ಕ್ವಾಡ್ ಫಸ್ಟ್ ಮಾಡಬೇಕಾಗಿರೋದು, ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಇಲ್ಲಿ, ಕ್ವಾಡ್ ಮಾಡಿಬಿಟ್ಟೆ ಈ ರೀತಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಈಗ ನಾವು? ಮಿಕ್ಕಿದ್ದು ಒನ್ಸ್ಗಳನ್ನ ಲೂಪ್ ಮಾಡ್ತಾ ಬರಬೇಕು. ಸೊ ಈ ಒನ್ನನ್ನು ಲೂಪ್ ಮಾಡಲಿಕ್ಕೆ ಇದನ್ನು ಬಳಸ್ಕೊಂಡೆ, ಹಾಗೆ ಇದನ್ನು ಲೂಪ್ ಮಾಡಲಿಕ್ಕೆ ಈ ಒನ್ನನ್ನು ಬಳಸ್ಕೊತಾ ಇದ್ದೀನಿ. ಸೊ ಇದನ್ನು ಕೂಡ ಬಳಸ್ಕೊಬೋದಾ ಈ ರೀತಿ? ಓಕೆ, ರೈಟ್. ಸೊ ಈ ಒನ್ನನ್ನು ಕೂಡ ಬಳಸ್ಕೊತಾ ಇದ್ದೀನಿ. ಅಬ್ಸರ್ವ್ ಮಾಡ್ರಪ್ಪ ಈಗ. ಸೊ ಈ ಒನ್ ಅಂದರೆ ಕ್ವಾಡಲ್ಲಿರುವಂಥ ಈ ಒನ್ನು ಆಲ್ರೆಡಿ ಲೂಪ್ ಆಗಿದೆ, ಈ ಒನ್ನು ಕೂಡ ಲೂಪ್ ಆಗಿದೆ, ಈ ಒನ್ನು ಕೂಡ ಲೂಪ್ ಆಗಿದೆ, ಈ ಒನ್ನು ಕೂಡ ಲೂಪ್ ಆಗಿದೆ. ಹಾಗಾದರೆ ಈ ಕ್ವಾಡ್ ಏನಿದೆ ಅದನ್ನ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ರಿಡಂಡೆಂಟ್ ಗ್ರೂಪ್ ಅಂತ ಕರಿತಾ ಹೋಗಬೇಕು. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ಈ ಒಳಗಡೆ ಇರುವಂಥ ಒಂದು ಯೆಲ್ಲೋ ಕಲರ್ ಏನಿದೆ ಅದು ಏನಾಗ್ತಾ ಹೋಗುತ್ತೆ ನಿಮಗೆ? ರಿಡಂಡೆಂಟ್ ಗ್ರೂಪ್ ಅಂತ ಕರಿತಾ ಹೋಗ್ತೀರಾ. ದಿ ಗ್ರೂಪ್ ಆಫ್ ಒನ್ಸ್ ಆಲ್ ಆರ್ ಓವರ್ಲ್ಯಾಪ್ಡ್ ಬೈ ಅದರ್ ಗ್ರೂಪ್ಸ್. ಅದರ್ ಗ್ರೂಪ್ಸ್ ಯಾವ್ದು ಇಲ್ಲಿ? P1 P2 P3 P4. ದಿ ಗ್ರೂಪ್ ಅಥವಾ ಎ ಗ್ರೂಪ್ ಹೂಸ್ ಒನ್ಸ್ ಆರ್ ಓವರ್ಲ್ಯಾಪ್ಡ್. ನೋಡಿ, ಕ್ವಾಡಿಗೆ ಆಲ್ರೆಡಿ ಎಲ್ಲದೂ ಕೂಡ ಓವರ್ಲ್ಯಾಪ್ ಆಗ್ಬಿಟ್ಟಿದೆ. ಓಕೆನಾ? ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅದೇ ಎಕ್ಸಾಂಪಲ್ನ ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ. 1 0 1 1 1 1, ಇನ್ನು ಮಿಕ್ಕಿದೆಲ್ಲ ನಿಮಗೆ 0 ಇತ್ತು ಅಂತ ಅನ್ಕೊಳ್ಳೋಣ. ಹಾಂ, ಈಗ ಹೇಳಿ ಲೂಪಿಂಗ್ ಟೆಕ್ನಿಕ್ ಯಾವ ರೀತಿ ಮಾಡ್ಬೋದು ನಾನು? ಸೊ ಲೂಪಿಂಗ್ ಏನಾದ್ರು ನಾವೀಗ ಹಾಕಿದ್ವಿ ಅಂತ ಹೇಳಿದ್ರೆ, ಸೊ ಈ ರೀತಿ ಲೂಪಿಂಗ್ನ ಹಾಕ್ತಾ ಬರಬೇಕು. ಫಸ್ಟ್ ಇನ್ಸೈಡಲ್ಲಿ ಕಣ್ಣಿಗೆ ಪಟ್ ಅಂತ ಕಂಡಿದ್ದು ಯಾವುದು ನಮಗೆ? ರಿಡಂಡೆಂಟ್ ಗ್ರೂಪ್ ಕಾಣಿಸ್ತು, ಹಾಕ್ತೆ. ಸಾರಿ, ರಿಡಂಡೆಂಟ್ ಗ್ರೂಪ್ ಅಲ್ಲ, ಸಾರಿ, ಇಟ್ ಈಸ್ ಅ ಕ್ವಾಡ್ನ ಹಾಕಿದ್ವಿ ಅಲ್ಲಿ. ನೆಕ್ಸ್ಟ್ ಈ ಒನ್ನನ್ನು ಬಳಸ್ಕೊಳ್ಲಿಕ್ಕೆ ನಾನು ಇಲ್ಲಿ ಈ ಒಂದು ಕ್ವಾಡನ್ನು ಬಳಸ್ಕೊಬೋದಾ? ಹಾಗೆ ಈ ಒನ್ನನ್ನು ಲೂಪ್ ಮಾಡೋದಕ್ಕೆ ಕ್ವಾಡಲ್ಲಿರುವಂಥ ಒಂದು ಒನ್ನನ್ನು ಬಳಸ್ಕೊತಾ ಇದ್ದೀನಿ. ಈ ಒನ್ನನ್ನು ಲೂಪ್ ಮಾಡಲಿಕ್ಕೆ ಈ ಒನ್ನನ್ನು ಅಂದರೆ ಕ್ವಾಡಲ್ಲಿರುವಂಥ 15th ಸೆಲ್ನಲ್ಲಿರುವಂಥದ್ದು ಬಳಸ್ಕೊತಾ ಇದ್ದೀನಿ. ಈಗ ಅಬ್ಸರ್ವ್ ಮಾಡಿ, ರಿಡಂಡೆಂಟ್ ಗ್ರೂಪ್ ಯಾವುದನ್ನ ಇದೆಯಾ ಇಲ್ಲಿ? 100% ಇಲ್ಲ. ಯಾಕೆ? ಸೊ ಈ ಒನ್ನು ಯಾವ್ರ ಜೊತೆನೂ ಲೂಪ್ ಆಗಿಲ್ಲ. ಈ ಒನ್ನನ್ನು ಲೂಪ್ ಮಾಡಲಿಕ್ಕೆ ಈ 3 ಓವರ್ಲ್ಯಾಪ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಓಕೆ, ಬಟ್ ಈ ಎಕ್ಸಾಂಪಲ್ ಏನಾಗ್ತಿದೆ? ಈ ಒನ್ನು ಅಂದರೆ 7th ಸೆಲ್ಲಲ್ಲಿರುವಂಥ ಒನ್ನು 6th ಸೆಲ್ಲಲ್ಲಿರುವಂಥದ್ದು ಆಲ್ರೆಡಿ ಲೂಪ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಯೆಲ್ಲೋ ಕಲರ್ ಏನಾಯಿತು ನಿಮಗೆ? ರಿಡಂಡೆಂಟ್ ಗ್ರೂಪ್ ಆಯಿತು. ಬಟ್ ಇಲ್ಲಿ 6th ಸೆಲ್ಲಲ್ಲಿ ಏನೂ ಇಲ್ಲ, ಅದಕ್ಕೋಸ್ಕರ ಅದನ್ನ ರಿಡಂಡೆಂಟ್ ಗ್ರೂಪ್ ಅಂತ ಕರಿಬಾರ್ದು. ಸೊ ಇಲ್ಲಿ ರಿಡಂಡೆಂಟ್ ಗ್ರೂಪ್ ಇಲ್ಲ, ಇಲ್ಲಿ ಮಾತ್ರ ರಿಡಂಡೆಂಟ್ ಗ್ರೂಪ್ ಇದೆ. ಸರ್, ಸಪೋಸ್ ರಿಡಂಡೆಂಟ್ ಗ್ರೂಪ್ ಬರೆದು ಬಿಟ್ವಿ ಅಂತ ಅನ್ಕೊಳ್ಳಿ. ಸಿಂಪಲ್ ಆಗಿ ನಾವು 4 ಮಾರ್ಕ್ಸ್ ಕಳಿತೀವಿ ಅಷ್ಟೇನೆ ನಿಮಗೆ. ಓಕೆ, ಸೊ ರಿಡಂಡೆಂಟ್ ಗ್ರೂಪ್ ಯಾವಾಗಲೂ ಕೂಡ ಎಲಿಮಿನೇಟ್ 100% ಮಾಡಲೇಬೇಕು. ಗೊತ್ತಾಗ್ತಿದೆ ಅಲ್ವಾ ಹೇಳ್ಕೊಡ್ತಾ ಇರೋದು? ಓಕೆ, ಸೊ ನೆಕ್ಸ್ಟ್ ಗ್ರೂಪ್ನ ಅಬ್ಸರ್ವ್ ಮಾಡೋಣ ಈಗ. ಡೋಂಟ್ ಕೇರ್ ಕಂಡೀಷನ್ಸ್ ಆರ್ ಇನ್ಕಂಪ್ಲೀಟ್ಲಿ ಸ್ಪೆಸಿಫೈಡ್ ಫಂಕ್ಷನ್ಸ್ ಅಂತ ಕೂಡ ಕರಿತಾ ಹೋಗಬೇಕು. ಸೊ ಏನಿದು? ಎ ಕಾಂಬಿನೇಷನ್ ಆಫ್ ಇನ್ಪುಟ್ ಲಿಟರಲ್ಸ್ ದಟ್ ಕೆನಾಟ್ ಅಕ್ಕರ್ ಆರ್ ಕ್ಯಾನ್ ಬಿ ಯೂಸ್ಡ್ ಆಸ್ 1 or 0 ಆನ್ ದಿ ಕೆ ಮ್ಯಾಪ್ ಆರ್ ಕಾಲ್ಡ್ ಆಸ್ ಡೋಂಟ್ ಕೇರ್ ಕಂಡೀಷನ್. ಆರ್ ಅಥವಾ ಇನ್ನೊಂದು ಡೆಫಿನಿಷನ್ನು, in some logic circuit sometimes certain input combinations will never occur. We don't care
whether the corresponding outputs are high or low. These situations are referred as don't care conditions ಅಂತ ಕರಿತಾ ಹೋಗ್ತೀವಿ. ಸೊ ಏನಿದು ಡೋಂಟ್ ಕೇರ್ ಕಂಡೀಷನ್ಸ್ ಅಂತ ಹೇಳಿದ್ರೆ, ಈಗ ನೋಡ್ಕೊಳ್ರಪ್ಪ, ನಿಮಗೆ ನಿಮ್ಮ ಕ್ಲಾಸ್ ರೂಮಲ್ಲಿ ಕಂಪೇರ್ ಮಾಡಿದಾಗ ಒಂದು 60 ಮೆಂಬರ್ಸ್ ಗ್ರೂಪ್ ಇರುತ್ತೆ ಅಂತ, 60 ಮೆಂಬರ್ಸ್ ಕ್ಲಾಸ್ ರೂಮಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ 60 ಮೆಂಬರ್ಸ್ ಕ್ಲಾಸ್ ರೂಮಲ್ಲಿ 60 ಮೆಂಬರ್ಸ್ಗೂ ನೀವು ಕೇರ್ ಮಾಡ್ತೀರಾ? 100% ಇಲ್ಲ. ನಿಮ್ಮ ಸ್ಪೆಸಿಫಿಕ್ ಫ್ರೆಂಡ್ಸ್ಗಳು ಇರ್ತದೆ. ಸೇ ಫಾರ್ ಎಕ್ಸಾಂಪಲ್ ಒಂದು 10 ಮೆಂಬರ್ಸ್ ಸ್ಪೆಸಿಫಿಕ್ ಫ್ರೆಂಡ್ಸ್ ಇದ್ದಾರೆ ಅಂತ ಅನ್ಕೋಣ, ಅಥವಾ 50 ಮೆಂಬರ್ಸ್ ಫ್ರೆಂಡ್ಸ್ ಇದ್ದಾರೆ ಅಂತ ಅನ್ಕೋಣ. ಇನ್ 10 ಮೆಂಬರ್ಸು ಅವ್ರ ಕ್ಲಾಸಿಗೆ ಬಂದರೂ ಒಂದೇ, ಕ್ಲಾಸಿಗೆ ಬರ್ದಲ್ಲೇ ಇದ್ರು ಒಂದೇ ನಿಮ್ಮ ದೃಷ್ಟಿನಲ್ಲಿ, ಹೌದಲ್ವಾ? ಸೊ ಆ ರೀತಿ ಆ 10 ಮೆಂಬರ್ಸ್ನ ನೀವು ಡೋಂಟ್ ಕೇರ್ ಅಂದರೆ ಯಾವುದೇ ರೀತಿ ಕೇರ್ ಮಾಡೋದಿಲ್ಲ ಅಂತ ಅರ್ಥ. ಸೊ ಅದೇ ರೀತಿನೇ ಇಲ್ಲೂ ಕೂಡ ಡೋಂಟ್ ಕೇರ್ ಕಂಡೀಷನ್ಸ್ನ ಯೂಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ಸ್ನ ಕೊಡ್ತೀನಿ ನೋಡಿ ಈಗ. ಸೊ ಲೆಟ್ ಅಸ್ ಟೇಕ್ 2 ಇನ್ಪುಟ್ ವೇರಿಯೇಬಲ್ಸ್ ದಟ್ ಈಸ್ ಆಫ್ ಎ ಆ್ಯಂಡ್ ಬಿ, ಔಟ್ಪುಟ್ ಈಸ್ ಆಫ್ ವೈ ಅಂತ ತಗೋಣ. ಇಲ್ಲಿ 0 0 0 1 1 0 1 1. ಓಕೆನಾ? ನಮಗಿಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವೈ ಅಂತ ಹೇಳಿದ್ರೆ ಲೆಟ್ ಅಸ್ ಥಿಂಕ್ ದಟ್ ದಿ ವರ್ಕ್ ಈಸ್ ಆಫ್ ಕಂಪ್ಲೀಟ್ ಆಗಬೇಕು ಅಂತ ಅನ್ಕೋಣ. ಓಕೆ, ವರ್ಕ್ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕನ್ಸಿಡರ್ ದಟ್ ಆಸ್ 1. ವರ್ಕ್ ಕಂಪ್ಲೀಟ್ ಆಗಲಿಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಂಪೇರ್ ದಟ್ ಆಸ್ 0. ಓಕೆ, ಸೊ ಎ ಮತ್ತು ಬಿ ಇಬ್ಬರು ಪರ್ಸನ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ. ಪರ್ಸನ್ ಏನಾದ್ರು ಪ್ರೆಸೆಂಟ್ ಆಗಿದ್ರು ಅಂತ ಹೇಳಿದ್ರೆ ಅವರಿಗೆ 1 ಅಂತ ಕೊಡೋಣ. ಪರ್ಸನ್ ಆಬ್ಸೆಂಟ್ ಆಗಿದ್ರು ಅಂತ ಹೇಳಿದ್ರೆ ಅವರಿಗೆ 0 ಅಂತ ಕೊಡೋಣ. ಈಗ ಈ ಫಸ್ಟ್ ಕಾಂಬಿನೇಷನ್ ಇಬ್ರು ಪರ್ಸನ್ಸ್ ಏನಾಗಿದ್ದಾರೆ? ಆಬ್ಸೆಂಟ್. ಇಬ್ರು ಆಬ್ಸೆಂಟ್ ಆದರೆ ವರ್ಕ್ ಆಗುತ್ತಾ? 100% ಆಗಲ್ಲ. ಈ ವರ್ಕು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ ವೆನ್ ಎವರ್ ಬೋತ್ ದಿ ಪರ್ಸನ್ಸ್ ಆರ್ ಪ್ರೆಸೆಂಟ್. ಅಲ್ಲಿಗೆ ಇಬ್ರು ಪ್ರೆಸೆಂಟ್ ಆಗಿದ್ದಾಗ ಮಾತ್ರ ವರ್ಕ್ ಕಂಪ್ಲೀಟ್ ಆಗುತ್ತೆ. ಸಪೋಸ್ ಒಬ್ರು ಆಬ್ಸೆಂಟ್ ಆಗಿದ್ರು, ವರ್ಕ್ ಕಂಪ್ಲೀಟ್ ಆಗುತ್ತೆ ಅಂತಲೂ ಹೇಳಕ್ಕಾಗ್ತಿಲ್ಲ, ಆಗಲ್ಲ ಅಂತಲೂ ಹೇಳಕ್ಕಾಗ್ತಿಲ್ಲ. ಅವಾಗ ಅದನ್ನ ಅಂತ ಕರಿತೀರಾ ಅಂತ ಹೇಳಿದ್ರೆ ಡೋಂಟ್ ಕೇರ್ ಅಂತ ಕರಿತೀರಾ. ಓಕೆನಾ? ಸೊ ಇಬ್ರು ಬಂದ್ರೆ ಮಾತ್ರ ವರ್ಕ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಯಾರನ್ನ ಒಬ್ರು ಬಂದ್ರೆ ನಮಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಡೋಂಟ್ ಕೇರ್. ಸೊ ಒಬ್ಬ ಬಂದಿದ್ನ ಹೋಗಿ ಹೊರಗಡೆ, ಆಗಲ್ಲ ಕೆಲಸ. ಇಬ್ರು ಬಂದ್ರ ವರ್ಕ್ ಕಂಪ್ಲೀಟ್ ಆಗುತ್ತೆ, ಬನ್ನಿ. ಸೊ ಇದನ್ನೇ ನಾವು ಏನಂತ ಕರಿತೀವಿ? ಡೋಂಟ್ ಕೇರ್ ಅಂತ ಕರಿತೀವಿ. ಈ ಕಾಂಬಿನೇಷನ್ಸ್ಗಳು ಡೋಂಟ್ ಕೇರ್. 0 1 ಅಥವಾ 1 0 ಇತ್ತು ಅಂತ ಹೇಳಿದ್ರೆ ನಮಗೆ ಬೇಡ, ಅದು ಅಗತ್ಯನೇ ಇಲ್ಲ. ಏನು ಬೇಕನ ಬರಲಿ, ವರ್ಕು ಕಂಪ್ಲೀಟ್ ಆದರೂ ಆಗಲಿ ಅಥವಾ ವರ್ಕು ಕಂಪ್ಲೀಟ್ 0 ಆದರೂ ಆಗಲಿ, ಅಂದರೆ ಕಂಪ್ಲೀಟ್ ಆಗ್ದಲೇ ಇರಲಿ. ಬಟ್ ವರ್ಕ್ ಕಂಪ್ಲೀಟ್ ಆಗಬೇಕು, ಹೆಸರು ಬರಬೇಕು ಅಂತ ಹೇಳಿದ್ರೆ ಇಬ್ರು ಪ್ರೆಸೆಂಟ್ ಆಗಿರಬೇಕು ಅಂತ ಅರ್ಥ ಅಲ್ಲಿ. ಓಕೆನಾ? ಸೊ ಇದನ್ನೇ ಅಂತ ಕರಿತೀವಿ ನಾವು ಡೋಂಟ್ ಕೇರ್ ಕಂಡೀಷನ್ಸ್ ಅಂತ ಕರಿತಾ ಹೋಗ್ತೀವಿ. ಒಂದು ಎಕ್ಸಾಂಪಲ್ನ ತಗೊಂತ ಹೋಗೋಣ. ಓಕೆ, ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ದಟ್ ಈಸ್ ಆಫ್ 0 x x ಅಂತ ಹೇಳಿದ್ರೆ ಡೋಂಟ್ ಕೇರ್ ಅಂತ ಅರ್ಥ. ಓಕೆನಾ? ಕೆಲವು ಡಿ ಅಂತ ಕೂಡ ರೆಪ್ರೆಸೆಂಟ್ ಮಾಡ್ತಾರೆ, ಎಕ್ಸ್ ಅಂತ ಕೂಡ ರೆಪ್ರೆಸೆಂಟ್ ಮಾಡ್ಕೊತ ಹೋಗ್ಬೋದು. ನೆಕ್ಸ್ಟ್ 0, ಓಕೆ, ಜಸ್ಟ್ ಎ ಸೆಕೆಂಡ್, 1 1 1 0 0 0 0 0 1 0 0 ಅಂತ ಇದೆ ಅಂತ ಅನ್ಕೊಳ್ಳಿ ಈಗ. ಆಯಿತಾ? ಸೊ ಈಗ ಥಿಂಕ್ ಮಾಡಿ, ಇದೊಂದು ಎಕ್ಸಾಂಪಲ್ ಇದೆ. ಸೊ ಡೋಂಟ್ ಕೇರ್ ಯಾವುದಲ್ಲಪ್ಪ ಅಂದರೆ ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ಕಾಂಬಿನೇಷನ್ ಇದ್ದಾಗ ನನಗೆ ಡೋಂಟ್ ಕೇರ್ ಅಂತ ಅರ್ಥ. ಅದನ್ನು 1 ಅಂತಾದ್ರು ತಗೋ, 0 ಅಂತಾದ್ರು ತಗೋ. ಓಕೆನಾ? 1 ತಗೊಂಡ್ರೆ ಸಿಂಪ್ಲಿಫೈ ಆಗಬೇಕು, ಅವಾಗ ಮಾತ್ರ ತಗೊಬೇಕು. ಇಲ್ಲ ಅಂದರೆ 0 ಅಂತ ತಗೊಂತ ಹೋಗ್ಬೇಕು ಅದನ್ನು. ಈಗ ಅಬ್ಸರ್ವ್ ಮಾಡಿ, ಫಸ್ಟ್ ನೀವು ನೋಡಿದ ತಕ್ಷಣ ಲೂಪಿಂಗ್ ವಿತೌಟ್ ಡೋಂಟ್ ಕೇರ್ ಅಂತ ಏನಾದ್ರು ಹಾಕೊಂಡ್ವಿ ಅಂತ ಹೇಳಿದ್ರೆ ಲೂಪಿಂಗ್ ಯಾವ್ದು ಹಾಕ್ತೀರಾ ಅಲ್ಲಿ? ಹಾಂ, ಓಕೆ, ಫಸ್ಟ್ ಲೂಪಿಂಗ್ ನೀವು ಹಾಕುವಂಥದ್ದು ಇಲ್ಲಿ ಕ್ವಾಡ್ ಕಾಣ್ತಾ ಇದೆ ಸರ್, ಅದಕ್ಕೋಸ್ಕರ ಕ್ವಾಡ್ನ ಹಾಕ್ಬಿಟ್ವಿ, ಹೌದಲ್ವಾ? ಈಗೇನಾದ್ರು ನಾನು ಈ ಎಕ್ಸನ್ನು 0 ಅಂತ ತಗೊಂಡ್ರೆ ನಾವಿಲ್ಲಿ ಏನು ಮಾಡಬೇಕು? ಪೇರ್ ಮಾಡ್ಕೊತ ಹೋಗಬೇಕು, ಹೌದಲ್ವಾ? ಅದೇ ಏನಾದರೂ ಆ ಒಂದು ಎಕ್ಸನ್ನು ಇಫ್ ಯು ಕನ್ಸಿಡರ್ ದಟ್ ಒನ್ ಆ್ಯಸ್ 1, ಓಕೆ, ಅದೇ ಒಂದು ನಾವು 1 ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೇನಾಗತ್ತಾಗ? ಅಬ್ಸರ್ವ್ ಮಾಡಿ. ಸೊ ನಾನು ಇಲ್ಲೂ ಕೂಡ ಏನು ಮಾಡ್ಬೋದು? ಒಂದು ಕ್ವಾಡನ್ನು ಮಾಡ್ಬೋದು. ಓಕೆನಾ? ಸೊ ಫಸ್ಟ್ ಕಂಡೀಷನಲ್ಲಿ ಔಟ್ಪುಟ್ಟು Q1 ಪ್ಲಸ್
P1 ಮಾತ್ರ ಬರ್ತಾ ಇತ್ತು, ಹೌದಲ್ವಾ? ಬಟ್ ಸೆಕೆಂಡ್ ಕಂಡೀಷನ್ ಏನಾಗ್ತಾ ಇದೆ, y ಇಸ್ ಈಕ್ವಲ್ ಟು ಏನು ಬರ್ತಾ ಇದೆ, Q1 ಪ್ಲಸ್ Q2 ಬರ್ತಾ ಇದೆ ಅಲ್ವಾ ಅಲ್ಲಿ. ಸೊ ಈಗ ಯಾವಾಗ, ವೆನ್ ಯು ಕನ್ಸಿಡರ್ x ಇಸ್ ಈಕ್ವಲ್ ಟು 1, ಇಲ್ಲಿ P1 ಬಂದಿದ್ದು ಯಾವಾಗ, ವೆನ್ x ಇಸ್ ಈಕ್ವಲ್ ಟು 0. ಥಿಂಕ್ ಮಾಡಿ. ಸೊ ಇಲ್ಲಿ ಟೋಟಲ್ ವೇರಿಯೇಬಲ್ಸ್ ಎಷ್ಟು ಉಳ್ಕೊಳತ್ತಪ್ಪ, ಸೊ ಕ್ವಾಡ್ ಮಾಡಿದ ತಕ್ಷಣ ನನಗೆ ಉಳ್ಕೊಳೋಂಥದ್ದು ವೇರಿಯೇಬಲ್ಸ್ ಎಷ್ಟು, 2 ವೇರಿಯೇಬಲ್ಸ್ ಉಳ್ಕೊಂತು. ಪೇರ್ ಮಾಡಿದಾಗ 1 ಎಲಿಮಿನೇಟ್ ಆಗುತ್ತೆ, 3 ಉಳ್ಕೊಳುತ್ತೆ. ಆದರೆ ಈ ಇಕ್ವೇಷನ್ಗೆ ಬನ್ನಿ, ಇಲ್ಲೂ 2 ವೇರಿಯೇಬಲ್ಸ್ ಉಳ್ಕೊಂತು, ಇಲ್ಲೂ 2 ವೇರಿಯೇಬಲ್ಸ್ ಉಳ್ಕೊಂತು, ಇಲ್ಲಿ ಒಂದು ವೇರಿಯೇಬಲ್ ಎಕ್ಸ್ಟ್ರಾ ಆಯಿತು. ಆ ಡೋಂಟ್ ಕೇರ್ನ ನೀವು ಉಪಯೋಗಿಸ್ಕೊಂಡಲ್ಲೇ ಇದ್ರೆ, ಡೋಂಟ್ ಕೇರ್ನ ಉಪಯೋಗಿಸ್ಕೊಂಡ್ರೆ ಮಚ್ ಫರ್ದರ್ ಸಿಂಪ್ಲಿಫಿಕೇಶನ್ ಆಗ್ತಾ ಇದೆ ಅಲ್ವಾ ಅಲ್ಲಿ. ಅದಕ್ಕೋಸ್ಕರ ಈ ಎಕ್ಸ್ ಐ ಅಂತ ಬಳಸ್ಕೊಬೇಕು, ನೀವು 1 ಅಂತ ಬಳಸ್ಕೊಂಡ್ರೆ ಒಳ್ಳೆಯದು. ಓಕೆನಾ, ಅರ್ಥ ಆಗ್ತಿದೆ ಇಲ್ವಾ? ಸಪೋಸ್ ಫಾರ್ ಎಕ್ಸಾಂಪಲ್, ಈಗ ಈ ಒಂದು 0 ಜಾಗದಲ್ಲಿ ನಿಮಗೆ ಎಕ್ಸ್ ಇತ್ತು ಅಂತ ಅನ್ಕೊಳ್ಳಿ. ಓಕೆನಾ, ಈಗ ಎಕ್ಸ್ ಇದ್ರೆ ನೋಡಿದ ತಕ್ಷಣ ಏನು ಮಾಡ್ಬೋದು, ಇಲ್ಲಿ ಒಂದು ಕ್ವಾಡ್ ಈ ರೀತಿ ಮಾಡ್ಬೋದಲ್ವಾ ಅಲ್ಲಿ. ಬಟ್ ಆ ಕ್ವಾಡ್ನ ಮಾಡೋದಕ್ಕೆ ಹೋಗಬೇಡಿ. ಯಾಕೆ, ಈ ಒಂದು ಲೂಪ್ ಆಗಿದೆ, ಈ ಒಂದು ಲೂಪ್ ಆಗಿದೆ, ಮತ್ತೆ ಏನಕ್ಕೆ ಅದು ಎಕ್ಸ್ಟ್ರಾ ಬೇಕಾಗಿರೋವಂಥದ್ದು. ಓಕೆ, ಈ ಎಕ್ಸ್ನ ಬಳಸ್ಕೊಳೋದಕ್ಕೆ ಹೋಗಬಾರ್ದು. ಸೊ ಆಸ್ ಇಟ್ ಈಸ್ ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಒನ್ ಆಸ್ 0 ಓನ್ಲಿ. ಈ ಎಕ್ಸ್ ಮಾತ್ರ ಅಂತ ಕನ್ಸಿಡರ್ ಮಾಡಬೇಕು, 1 ಅಂತ ಕನ್ಸಿಡರ್ ಮಾಡ್ಕೊತ ಹೋಗಬೇಕು. ಓಕೆನಾ. ಸೊ ದಿಸ್ ಇಸ್ ಆಫ್ ಡೋಂಟ್ ಕೇರ್ ಕಂಡೀಷನ್ಸ್. ನಿಮಗೆ ಮುಂದೆ ಮಾಡ್ತಾ ಮಾಡ್ತಾ ಪ್ರಾಬ್ಲಮ್ಸ್ಗಳು ಬಂದಾಗ ಇನ್ನೂ ಹೆಚ್ಚಿಗೆ ಡೀಟೈಲ್ಡ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ದೀಸ್ ಆರ್ ದಿ ಸ್ಟೆಪ್ಸ್ to follow while solving the K-map. Okay, so if you have any doubts on this one, you can ask me now. Thank you.